ಅಲ್ಲ, ಆ ರೀತಿ ಅಲ್ಲ. ನಮ್ಮ ಜನನ ಕ್ರಿಯೆ ಹೇಗಿದೆ ಅಂದರೆ, ತಾಯಿಯ ಗರ್ಭದೊಳು ನೀನಿದ್ದ ವೇಳೆಯೊಳು ಅಲ್ಲಿ, ತಾಯಿಯ ಗರ್ಭದಲ್ಲಿ ನಾವು ಇರುವಾಗ ಏನು ದುಃಖ ಅನುಭವಿಸಿವಿ ಅಂತ ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತದೆ. ಇಲ್ಲಂದ್ರೆ ನಮಗೇನು ತಿಳಿಯಂಗಿಲ್ಲ. ಈ ಹುಟ್ಟುವಾಗ ಎಷ್ಟು ದುಃಖ ಕಷ್ಟವನ್ನು ಪಟ್ಟಿದ್ದಿ, ನವಮಾಸದಲ್ಲಿ ಎಷ್ಟು ತೊಂದರೆ ಆಗ್ಯದ, ತಾಯಿಗೆ ಎಷ್ಟು ದುಃಖ ಆಗ್ಯದ, ನಿನಗೆಷ್ಟು ದುಃಖ ಆಗ್ಯದ. ಆ ಎಲ್ಲ ದುಃಖ ಸಮುದ್ರವನ್ನ ಸಹಿಸಿಕೊಂಡು 9 ತಿಂಗಳಲ್ಲಿ ಕೇಳಿರಲಿಲ್ಲ ಜನನ ಕ್ರಿಯೆ. ಆ ಜನನ ಕ್ರಿಯೆ ಸರಿಯಾಗಿ ಹೆಣ್ಮಕ್ಳು ಕೇಳಿದ್ರೆ ಅವರೆಲ್ಲ ಆಶ್ಚರ್ಯ ಆಗ್ತದೆ. ಆಕೆ ಗರ್ಭ ನಿಂತಿದ್ದನ್ನು ನೋಡಿ ಖುಷಿ ಪಡ್ತಾಳ. ಶಾಸ್ತ್ರ ಕೇಳಿಲ್ಲ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಎಷ್ಟು ಕಷ್ಟ ಪಡ್ತದ ಅಂತ ಗೊತ್ತಾಗ್ತಕ್ಕೆ. ಗರ್ಭಿಣಿ ಇರಬೇಕು, ಖುಷಿ ಆಗುತ್ತಿಲ್ಲ ಎಲ್ಲರಿಗೆ. ಬಹಳ ದಿನ ಸಂತಾನ ಫಲ ಇದ್ದಿಲ್ಲ, ಭಗವಂತ ಕಣ್ಣು ತೆರೆದ ಇವತ್ತು ಅಂತ ಅಂತೀವಿ, ಇಲ್ಲ ಅಂತಲ್ಲ. ಆದ್ರೆ ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತದ ಗರ್ಭದಲ್ಲಿ ಆ ಶಿಶು ಎಷ್ಟು ದುಃಖವನ್ನು ಪಡ್ತದ ಅಂತ ಗೊತ್ತಾಗ್ತದೆ. ಹಾಗಾಗಿ ಅಲ್ಲಿಂದ ಹೊರಗೆ ಬಂತು, ಇರ್ಲಿಲ್ಲ ಹೊರಗೆ ಬಂತು, ಹೇಗಾದ್ರೂ ಬಂತು. ಆ ಪ್ರಸೂತಿ ವಾಯಿಂದ ಕಾಲ ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಇರುವಂತ ತಾಯಿಯ ಗರ್ಭದ ಇಕ್ಕಟ್ಟಿನ ಜಾಗ ಅಂತ. ನಾವು ಕುಂದ್ರಬೇಕಾದ್ರೆ 2 ಫೀಟ್ ಬೇಕು, ಮಲಗಬೇಕಾದ್ರೆ ಒಂದು 2 ಫೀಟ್ ಆಗಲ್ಲ, ಒಂದು 6 ಫೀಟ್ ಉದ್ದಾದ್ರೆ ಬೇಕು. ತಾಯಿಯ ಗರ್ಭದಲ್ಲಿ ಒಂದು ಶಿಶು ಎಲ್ಲಿಂದೋ ಬಂತು. ಅದು ಮೊದಲು ಎಲ್ಲಿತ್ತು ಗೊತ್ತಿಲ್ಲ. ಮೊದಲು ಎಲ್ಲಿತ್ತು ಅದು ತಾಯಿಗೂ ಗೊತ್ತಿಲ್ಲ, ಅದಕ್ಕೂ ಗೊತ್ತಿಲ್ಲ. ನಾ ಮೊದಲು ಎಲ್ಲಿದ್ದೆ, ಇಲ್ಲಿಗೆ ಯಾಕೆ ಬಂದೆ ಅಂತ ಅದನ್ನು ಗೊತ್ತಿಲ್ಲ. ಹೌದಲ್ಲ, ಇಷ್ಟು ವರ್ಷ ಆಯ್ತು ನನ್ನಲ್ಲಿ ಇಲ್ಲದಂತ ಒಂದು ಕೂಸಾದಂದ್ರೆ ಇದು ಎಲ್ಲಿಂದ ಬಂದಂತ ಈಕೆಗೂ ಗೊತ್ತಿಲ್ಲ. ತಾಯಿಯ ಗರ್ಭದೊಳಗಿರುವ ಶಿಶು, ತಾಯಿಯ ಗರ್ಭದಲ್ಲಿರುವ ಶಿಶು ತಾಯಿಯನ್ನ ಅರಿಯದು, ತಾಯಿಯ ಮುಖವ ಗೊತ್ತಿಲ್ಲ. ಅದು ಗೊತ್ತದೇನು? ಮತ್ತೆ ತಾಯಿಗಾದರೂ ಮಗುವಿನ ಮುಖ ಗೊತ್ತದ? ಇದ್ರ ಮುಖ ಅದನ್ನು ನೋಡಿಲ್ಲ, ಅದ್ರ ಮುಖ ಇದ್ರ ನೋಡಿಲ್ಲ. ಯಾಕ್ರಿ ಇಂಥ ಪ್ರಸಂಗ ಆಗ್ತಾವಂದ್ರೆ ಕರ್ಮಾನುಸಾರ. ಅಲ್ಲಿ ಮಾಸಿನಲ್ಲಿ ಕೂಸಾಗಿ ತಾಯಿಯ ಗರ್ಭದ ಇಕ್ಕಟ್ಟಿನ ಜಾಗದಲ್ಲಿ ತಲೆ ಮೇಲೆ ಮಾಡಿ ಕಾಲು ಕೆಳಗೆ ಮಾಡಿ 9 ತಿಂಗಳ ವಾಸ ಮಾಡಿದಿ. ಎಲ್ಲಿ ಅಂದ್ರೆ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡವ ಕಾಯದ ಮೋಹವನ್ನು ಮಾಣೆ ಮನುಜ. ಕವಿಲ ಪದ್ಧತಿ ಹೇಳ್ತಾರೆ ಮಾತು. ಯಾಕಂದ್ರೆ ಫಲವು ಪೇಯದ ತಾಣರಿಸುವ ಅಂಗದಳು ನಿಲೆನೆಂಬೆ. ಅಣು ಮಾತ್ರ ಒಂದು ಸ್ವಲ್ಪ ಏನಾದರೂ ಮಲ ಮೂತ್ರ ಬಸ್ ಸ್ಟ್ಯಾಂಡ್ನಲ್ಲಿ ಮೂತ್ರ ಮಾಡಕ್ಕೆ ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ತದೆ. ಏನು ದುರ್ವಾಸನಪ್ಪ, ಹೌದಲ್ಲ? ಮತ್ತೆ ತಾಯಿ ಗರ್ಭದಲ್ಲಿ ಏನದ ಫಲವು ಅಂದ್ರು, ಇದು ಬರೇ ಇಲ್ಲಿ ಮಲಮೂತ್ರಕ್ಕೆ ಇಷ್ಟು ಹೊಲಸಾದ ದುರ್ವಾಸನೆ. ತಾಯಿ ಗರ್ಭದಲ್ಲಿ ಏನದ ಮಲ ಮೂತ್ರ ರಕ್ತ ವೀರ್ಯ ಸಪ್ತ ಧಾತುಗಳು ಅವಲ್ಲ. ಇವೆಲ್ಲ ದುರ್ವಾಸನ ವಸ್ತುಗಳು, ಸುವಾಸನ ವಸ್ತುಗಳು. ಅದ್ರಾಗ ಏನ ಮಲ್ಲಿಗೆ ಸಂಪಿಗೆ ಜಾಜಿ ಏನಾದ್ರೂ ಒಂದಿಷ್ಟು ಹೂವಿನ ವಾಸನೆ ಆದಂದ್ರೆ ಮಗು ಬಹಳ ಆನಂದ ಇರ್ತಿತ್ತು. ಅಷ್ಟು ದುರ್ವಾಸನೆ ಮಧ್ಯದಲ್ಲಿ ನೀನು ವಾಸ ಮಾಡ್ಬೇಕಾದ್ರೆ ಆ ಶಿಶುವಿಗೆ ಎಷ್ಟು ದುಃಖ ಆಗದಂತ ವಿಚಾರ ಮಾಡ್ರಿ. ಅವಾಗ ವಿಚಾರ ಮಾಡ್ತದದು, ಹೇ ಭಗವಂತ, ಯಾವಾಗಲೂ ನೋಡ್ರಿ, ನೀವಾಗಲಿ ನಾವಾಗಲಿ ಪರಮಾತ್ಮನ ಭಗವಂತನ ಸ್ಮರಣೆ ಯಾಕೆ ಆಗೋದಿಲ್ಲ ಅಂದ್ರೆ, ನಮಗೆ ಕಷ್ಟ ಯಾವಾಗ ಆತದ ಆವಾಗ ಪರಮಾತ್ಮ ನೆನಪಾತ. ದುಃಖ ಆದಾಗನೇ ಭಗವಂತನ ಸ್ಮರಣೆ ಮಾಡ್ತೀವಿ ವಿನ ಸುಖದಲ್ಲಿ ನಾವ್ಯಾರು ಸ್ಮರಣೆ ಮಾಡೋದಿಲ್ಲ.
ಹಾಗಾಗಿ ಅಲ್ಲಿ ದುಃಖ ಆಯ್ತು ನೋಡು ತಾಯಿ ಗರ್ಭದಲ್ಲಿ. ಆವಾಗ ವಿಚಾರ ಮಾಡ್ತದ, ತಾಯಿಯ ಗರ್ಭದವಳು ತಾನಿದ್ದೇವಿ ಹೇಳೋಳು ಅಲ್ಲಿ. ಅವೆಲ್ಲ ಸುತ್ತ ನೋಡಿತು, ಕಾರ್ಗತ್ತಲ ಅದ, ಇಕ್ಕಟ್ಟಿನ ಜಾಗ ಅದ, ಸುತ್ತ ಮಾಂಸದ ಚೀಲ ಅದ, ಮೇಲೆ ನರನಾಡಿ ಬಿಗಿದವ. ಅಷ್ಟು ಕಷ್ಟದಲ್ಲಿ ವಾಸ ಮಾಡಿದವು ಶಿವ ಭಗವಂತ. ನಾನೇನು ತಪ್ಪು ಮಾಡಿದ್ದೆ, ನನ್ನ ಈ ಜಾಗಕ್ಕೆ ಯಾಕೆ ಕಳಿಸಿದೆ ಅಂತ ಅದು ಶಿವಧ್ಯಾನ ಶುರು ಮಾಡ್ತದೆ. ಯಾವಾಗ? 7ನೇ ತಿಂಗಳಲ್ಲಿ, ತಾಯಿಯ ಗರ್ಭದಲ್ಲಿ 7 ತಿಂಗಳಲ್ಲಿ ಮಾತ್ರ ಪ್ರಾಣ ಬಂದು ಸೇರ್ತದ. ಅಲ್ಲಿವರೆಗೂ ಎಷ್ಟೋ ಅಬಾರ್ಷನ್ ಮಾಡ್ತಾರಲ್ಲ, ಅವೇನು ಕಟ್ಟಿಗೆ ಇದ್ದಂಗಿರ್ತಾವ, ಚೇತನ ಇರಂಗಿಲ್ಲ. ಅಲ್ಲಿ 6 ತಿಂಗಳ ತನಕ ಹೇಳ್ತಾರ ಇದ್ದವ್ರು ತೆಗಿಬಹುದು ಅಂತ. 7ನೇ ತಿಂಗಳಲ್ಲಿ ತೆಗಿಯಕ್ಕಾಗಲ್ಲ. ಯಾಕಂದ್ರೆ ಜೀವಾತ್ಮ ಬಂದು ಕೂಡೇನಲ್ಲಿ, ಜೀವ ಕೂಡೇನ, ಅದು ಬಹಳ ಕಷ್ಟ. ಯಾಕಂದ್ರೆ ಶಿಶು ಹತ್ಯೆ ಮಹಾಪಾಪ. ಅವ್ರಿಗೂ ಗೊತ್ತದ, ಸುಮ್ಮನೆ ಹೇಳ್ತಾರೆ ತೆಗಿಯಕ್ ಬರಂಗಿಲ್ಲ ಅಂತ. ಯಾಕಂದ್ರೆ ಆ ತೆಗೆದ್ರೆ ಪಾಪ ಬರ್ತಂತ ಗೊತ್ತದ. ಆಗಲೇ ಜೀವಾತ್ಮ ಬಂದಾನಲ್ಲಿ. ಆವಾಗ ನೆನಪು ಮಾಡ್ತದ, ಹಿಂದೆ ನಾ ಎಲ್ಲಿದ್ದೆ, ಯಾಕೆ ಇಲ್ಲಿ ಬಂದೆ, ಮುಂದೆ ಎಲ್ಲಿಗೆ ಹೋಗೋನು. ಭಗವಂತ ಆದಷ್ಟು ಈ ಹೊಲಸಿನಲ್ಲಿ ನಾ ಇರೋದು ಇಷ್ಟ ಇಲ್ಲ, ಏನಾದರೂ ಕೃಪೆ ಮಾಡಿ ಇಲ್ಲಿಂದ ಹೊರಗೆ ನನ್ನ ಕಳಿಸು ಅಂತ ಆ ಶಿಶು ಪರಮಾತ್ಮನಲ್ಲಿ ತಪಸ್ಸು ಮಾಡ್ತದ. ಧ್ಯಾನ ಮಾಡಿ, ನಾವೆಲ್ಲ ತಪಸ್ಸು ಧ್ಯಾನ ಮಾಡೇ ಬಂದೀವಿ. ಆದರೆ ಕಷ್ಟ ಇತ್ತು, ಧ್ಯಾನ ಮಾಡಿದೆ. ಹೊರಗೆ ಬಂದ್ಮೇಲೆ ಮರ್ತವಲ್ಲ. ಅಂದಾಗ ನಾ ಹೇಳಿದೇನಾಯ್ತು, ದುಃಖ ಇದ್ದಾಗನೇ ಭಗವಂತ ನೆನಪಾತದ. ಆರಾಮಿತ್ತಲ್ಲಿ, ಹೊರಗೆ ಬಂದ್ಮೇಲೆ ಆರಾಮದ. ಆವಾಗ ಪರಮಾತ್ಮ ಹೇಳ್ತಾನ, ಇಲ್ಲೂ ನಾನೇನ್ ಮಾಡ್ಲ ಅಂತ. ನಿನ್ನ ನೀನರಿಯದೆ ನೀನು ಇಷ್ಟು ಜಗತ್ತು ಹುಟ್ಟಿದ ಮೇಲೆ ಈ ಪೃಥ್ವಿ ಮೇಲೆ ಎಷ್ಟು ಜನ್ಮ ತಾಳಿದ್ದಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರ ಅವರು. ಧರಣಿಯನ್ನೆಲ್ಲವ ಸಣ್ಣಿಸಿ ಧೂಳು ಮಾಡಲಾಗಿ ಆ ಪರಮಾಣುಗಳು ಅನಿತು ದೇಹವನ್ನ ಧರಿಸುತ್ತಾ ಬಂದೆ ಒಂದೊಂದು ಜೀವರ ಬಸರುಳಂದ್ರು ಮಹಾತ್ಮ. 100 ಗ್ರಾಮ್ ಮೆಣಸಿನಕಾಯಿ ಕುಟ್ಟಿದ್ರೆ ಅದ್ರಾಗ ಎಷ್ಟು ಕಣ ಅಂತ ಎಣಸಕ್ಕಾಗಲ್ಲ. ಆದ್ರೆ ಮಹಾತ್ಮರು ಇಡೀ ಭೂಮಂಡಲವನ್ನೇ ಕುಟ್ಟಿದ್ರೆ ಎಷ್ಟು ಕಣಗಳಾತವ. ಅಷ್ಟು ಜನ್ಮವನ್ನ ನಾವು ಹುಟ್ಟಿವಿ ಸತ್ತೀವಿ, ಹುಟ್ಟಿವಿ ಸತ್ತೀವಿ, ಹುಟ್ಟಿವಿ ಸತ್ತೀವಿ. ಈ ಮಾತನ್ನ ಹಿಡ್ಕೊಂಡೆ ಮಹಾತ್ಮರು ಹೇಳಿದ್ರು, ನೀನು ಹುಟ್ಟದ ಜಾಗವಿಲ್ಲ, ಮರಣವಾಗದ ತಾಣವಿಲ್ಲ, ಸಪ್ತ ಸಾಗರದಷ್ಟು ಹಾಲನ್ನು ಕುಡಿದಿದ್ದಿ ಅಂತ ಮಹಾತ್ಮ ಹೇಳಿಕಂತ ಬಂದ್ರಲ್ಲ. ಅಷ್ಟು ಜನ್ಮ ನಾವು ಇದೇ ಬಂದಿವಿ, ಕಷ್ಟ ಬಂದಾಗ ಅಲ್ಲಿ ಧ್ಯಾನ ಮಾಡಿವಿ, ಹೊರಗೆ ಬಂದಾನೆ ಮರ್ತೀವಿ. ಅದಕ್ಕೆ ಹೇಳಿದ, ನೋಡು ಈ ಸಲ ಆದ್ರೂ ಹೋಗ್ತಿದ್ದಿ, ಕ್ಷಮೆ ಮಾಡ್ತೀನಿ ನಾನು. ಭಗವಂತ ಅಂದ್ರೆ ಕ್ಷಮಾಗುಂಡೋಳು, ಕ್ಷಮೆ ಮಾಡ್ತೀನಿ, ಆದ್ರೆ ಮರಿಬೇಡ, ಈಗ ಮಾತು ಕೊಟ್ಟಿದ್ದಿಲ್ಲ. ಇಲ್ಲ ಭಗವಂತ, ಈ ಸಲ ನಾನು ನಿನ್ನ ಸ್ಮರಣೆಯನ್ನು ಮಾಡಿ, ನಿನ್ನ ಧ್ಯಾನವನ್ನು ಮಾಡಿ, ನಿನ್ನ ಸ್ವರೂಪವನ್ನು ನೆನಪು ಮಾಡಿ, ನಾನು ಪುನಃ ಇಲ್ಲಿಗೆ ಬರಬಾರ್ದಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ದೆಲ್ಲ. ಈ ಜಾಗಕ್ಕೆ ನೀ ಬರಬಾರ್ದಂದ್ರೆ ನೀನು ಕರ್ಮವನ್ನು ಮಾಡಬಾರ್ದು. ವಿಚಾರಿಷ್ಟೆ. ಈ ನರಕ ಅಂದ್ರೇನು? ಅದೇ ತಾಯಿಯ ಗರ್ಭವೇ ನರಕ ಲೋಕ. ಈ ಲೋಕಕ್ಕೆ ಮತ್ತೆ ಬರ್ಲಾರ್ದಂಗೆ ಏನು ಮಾಡಬೇಕು ಭಗವಂತ ಶಿಶು ಕೇಳಿದಲ್ಲಿ. ದೇಹ ಸಣ್ಣದದ, ಜೀವಾತ್ಮ ಸಣ್ಣವನು. ದೇಹ ಸಣ್ಣದದ, ಜೀವಾತ್ಮ ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್, ಸಣ್ಣದಕ್ಕಿಂತ ಸಣ್ಣವನು, ದೊಡ್ಡದಕ್ಕಿಂತ ದೊಡ್ಡವನು. ಹಂಗಾಗಿ ಎಲ್ಲಾ ಕಡೆ ಇರಕ್ ಬಂದದನಿಗೆ. ನಮ್ಗಿರಕ್ ಬರ್ತದ? ಸ್ವಲ್ಪ ಎತ್ತರ ಇದ್ದೀವಂದ್ರೆ ತಲವಾಯಲ್ಲಿ ತಡ್ತದ, ಬಗ್ಗಂತೀವಿ ನಾವು. ಅದ್ರಂಗೆ ಆತ್ಮ ಪರಮಾತ್ಮ ಎಲ್ಲೆಲ್ಲ ಆನಿಲ್ಲ.
ಇದ್ರು ಕೂಡ ಅವ್ರು ಹೆಂಗನ ಇರುವೆಯಲ್ಲಿ ಇರ್ಬೇಕಾದ್ರೆ ಇರುವಿಗಿಂತ ಸಣ್ಣವನ ಆಗ್ಬೇಕಲ್ಲ ಅವನು. ಇಲ್ಲಾಂದ್ರೆ ಇರುವೆಯಲ್ಲಿ ಇಲ್ಲ ಅಂತ ಒಪ್ಪಕತ್ತದ. ಆನೆಯಲ್ಲಿ ಆನಂದ್ರೆ ಅಲ್ಲಿ ದೊಡ್ಡವನಾಗಿರ್ಬೇಕಲ್ಲ. ಎಷ್ಟು ದೊಡ್ಡದ ಆದ್ರೂ ಕೂಡ ಆ ಆನೆಯ ಸಾವು ಅನ್ನೋದು ಸೊಂಡಿಲಲ್ಲಿ ಒಂದು ಇರಿವೆ ಹೋದ ಸಾಕು, ಆನೆ ಸತ್ತೋಗ್ತದೆ. ಆನೆ ದೊಡ್ಡದ ನೋಡ್ರಿ, ಇರಿವೆ ಯಾವ ಲೆಕ್ಕ್ರಿ? ಸೊಂಡಿಲ ಉಸಿರಿಗೆ ಹೋಗ್ಬೇಕು. ಅಚಾನಕ್ ಯಾವುದೋ ಸಂದರ್ಭದಲ್ಲಿ ಇರಿವೆ ಸೊಂಡಿಲ ಹೋದ್ರೆ ಸತ್ತು ಹೋಗ್ತಂತೆ, ಬರೀತಾರ. ಹಾಗಾಗಿ ಅವ್ರಿಗೆ ವಚನ ಕೊಟ್ಟು ಬಂದಿವೆ, ಏನು ನಿನ್ನ ನೀನು ತಿಳ್ಕೊಂಬ ಅಂತ. ತಾಯಿಯ ಗರ್ಭಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿದ್ದಿ, ತಿಳ್ಕೊ. ಇಲ್ಲಿಗೆ ಯಾಕೆ ಬಂದಿ ಅದನ್ನು ತಿಳ್ಕೊ. ಮುಂದೆ ಎಲ್ಲಿಗೆ ಹೋಗ್ತಿದ್ದಿ ಅದನ್ನು ತಿಳ್ಕೊ. ಇವು ಮೂರನ್ನ ತಿಳ್ಕೊಂಡ್ರೆ ಮತ್ತೆ ಈ ಜಾಗಕ್ಕೆ ನೀವು ಬರಂಗಿಲ್ಲ ಅಂದ್ರೆ ಅವ್ರು. ನಾವೇನು ಮಾಡಿದ್ರಿ, ಇವು ಮೂರನ್ನು ಬಿಟ್ಟಿವಿ, 3,000 ತಿಳ್ಕೊಂಡಿವಿ. 3 ಬಿಟ್ಟಿವಿ, ಬೇಕಾದಷ್ಟು ತಿಳ್ಕೊಂಡಿವಲ್ಲ. ಹಾಗಾಗಿ ಅಲ್ಲಿ ಬರಲಿ, ಕಷ್ಟಪಟ್ಟು ಬಂದಿವಲ್ಲ. ಬಂದ ಮೇಲೆ ಅವರು ಕೂಡ ಶಿಶು ಅವಸ್ಥೆಯಲ್ಲಿ ಅವಾಗಾದರೂ ಆರಾಮಾದ ನಿನಗೆ. ಅಲ್ಲಿ ಒಳಗೆ ಅನಿವಾರ್ಯವಾಗಿ ತಿಂದು ಇಲ್ಲಿ ಹೊರಗೆ ಆಸೆ ಮಾಡಿ ತಿಂತಿದ್ದಿ. ಒಳಗಡೆ ಶಿಶುವಿಗೆ ಮಲಮೂತ್ರ ಏನನ್ನು ತಿನ್ನಂಗಿಲ್ಲ, ಅದು ವಾಸನೆ ಅಷ್ಟೇ. ಹೊರಗೆ ಬಂತಂದ್ರೆ ತನ್ನ ಹಾಸಿಗೆಯಲ್ಲಿ ತಾನು ಮಲಮೂತ್ರವನ್ನು ಮಾಡಿ ಅದರಾಗ ಹೊರಳಾಡಿ ಕೈಗೆ ಏನು ಎತ್ತದೆ ಅದನ್ನೇ ಬಾಯಲ್ಲಿ ಹಿಡಿದಂತ ನೋಡಿಲ್ಲ. ಶಿಶು ಇದ್ದಾಗ ಬಾಲಕ ಆದ, ಆವಾಗಾದ್ರೆ ಏನದ ಬಾಲ್ಯಾವಸ್ಥೆ ಕ್ರೀಡಾಸಕ್ತ. ಆಚಾರ್ಯ ಹೇಳ್ತಾರಲ್ಲ, ಬಾಲಕಾವಸ್ಥೆಯಲ್ಲಿ ಏನು ಮಾಡಿದೆ ಏನಂದ್ರೆ ಕ್ರೀಡೆಯಲ್ಲಿ ಆಟವನ್ನು ಕಳೆದೆ, ಆಟ ಪಾಠಗಳನ್ನು ಕಳೆದೆ. ಮತ್ತೆ ಯೌವನಾವಸ್ಥೆ ತರುಣಿ ಆಸಕ್ತ, ಸ್ತ್ರೀ ಸಂಘ ಲೋಲೋಪನಾಗಿ ವಿಷಯಾದಿಗಳಿಗೆ ತಲೆವಾಗಿ ಅದರ ಸಂಘ ಕಳೆದೆ. ವೃದ್ಧಾವಸ್ಥೆ ಚಿಂತಾಸಕ್ತ. ಬರೀ ಇವು ಮೂರೇ ಆದವಲ್ಲ, ಬಾಲ್ಯದಲ್ಲಿ ಇದಾಯ್ತು, ಯೌವನದಲ್ಲಿ ಅದಾಯ್ತು, ಮುಪ್ಪಿನಲ್ಲಿ ಇದಾಯ್ತು. ಇವು ಮೂರು ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟು ಜನ್ಮ ಬಂದಾಗ್ಯಾವ, ಇನ್ನೂ ನಮ್ಗೆ ತಿಳಿದಾಗಿಲ್ಲ. ಅದಕ್ಕೆ ಭಗವಂತ ಹೇಳ್ದ, ಇದು ನೋಡು ಭಾಳ ಎಚ್ಚರ ಜನ್ಮ, ಭಾಳ ಎಚ್ಚರಿಕೆಯಿಂದ ಹಿಂದೆ ಮಾಡಿ ತಪ್ಪು ಮಾಡಬೇಡ. ಆಚಾರ್ಯ ಶಂಕರನ ಮಾಡ್ಯಾರ, ಹಿಂದೆ ಮಾಡಿದ ತಪ್ಪಿನಿಂದಲೇ ಒದಗಿ ಬಂದಿನ ತಾಯಿ ಉದರಕ್ಕೆ, ಎನ್ನ ತಪ್ಪನ್ನು ಕ್ಷಮಿಸು ಮಹಾದೇವ ಅಂತ ಭಗವಂತನಲ್ಲಿ ಆಚಾರ್ಯ ಶಂಕರರು ಕೇಳ್ಯಾರಿ, ನಮ್ದಲ್ಲ. ಯಾಕೆ ಹಿಂದೆ ನಾ ಈ ತಪ್ಪು ಮಾಡದಿದ್ರೆ ನಾ ಈ ಮತ್ತೆ ಹುಟ್ಟಿ ಬರ್ತಿದ್ದಿಲ್ಲ ಅಂದಾಗ, ಹಿಂದ ತಪ್ಪು ಮಾಡೇನಲ್ಲ, ಆ ತಪ್ಪನ್ನ ಪುನಃ ಮಾಡೋದಿಲ್ಲ, ನನ್ನನ್ನು ಕ್ಷಮಿಸು, ನನ್ನ ಮೇಲೆ ನಿಮ್ಮ ಕರುಣೆ ಇರಲಿ, ದಯೆ ಇಲ್ಲ ಅಂತ ಆಚಾರ್ಯ ಶಂಕರ ಬೇಡ್ಕೊಂಡ್ರು. ಯಾಕಂದ್ರೆ ತನ್ನ ತಾನರಿಯದೆ, ಗುರುಮತವಿಡಿಯದೆ, ಬೇರೆ ಎಣಿಸಿದಡೆ ಉಂಟೆ ಅಂದ್ರೆ ಇಲ್ಲ. ಅದಕ್ಕಾಗಿ ಗುರುಗಳು ಹೇಳಿದ ಒಂದೇ ಮಾತು ಹೇಳ್ತಾರಲ್ಲ, ಕೈವಿಲ್ಯ ಪದ್ಧತಿಯಲ್ಲಿ ಸುಮ್ಮನೆ ಸ್ವಲ್ಪ ವಿಷಯಾಂತರ ಆದ್ರೂ ಪರವಾಗಿಲ್ಲ. ನಮ್ಮ ಶರಣರು ಬಂದಾರ, ಅವರು ಆಮೇಲೆ ಹೇಳ್ತೀನಿ ಅದನ್ನ. ಅರಿವೆ ನೀನೆಂದು ಸದ್ಗುರು ಬೇಳೆ ತಿಳಿವರೇ ಜಾಣರ ದೇವ, ಅರಿವಿನೋಳ ಅನ್ಯ ಕಲ್ಪನೆಗಳನ್ನ ಉಳಿವನೇ ಜಾಣರ ದೇವ. ಎಷ್ಟು ಚಂದ ಹೇಳಿದಪಟ್ಟ ಮಾತು. ಅರಿವು ನೀನೇ ಎಂದು ಸದ್ಗುರು ಹೇಳಿದಾಗ, ಅವನು ಹೇಳಿದಂಗ ಯಾವನು ತಿಳಿತಾನ ಅವನು ಜಾಣರ ದೇವ, ದೇವತೆಗಳಲ್ಲಿ ಜಾಣ ಅಂದ್ರ ಅವನು.
ಜಾಣರು ಬೇರೆ, ಕೋಣ್ರು ಬೇರೆ. ಜಾಣರ ದೇವ. ಮತ್ತೆ ಅರಿವಿನೋಳು, ಆ ಅರಿವೇನದಲ್ಲ, ಅರಿವಿನಲ್ಲಿ ಏನದ? ಬರೇ ಅರಿವಾದ, ಬಚ್ಚ ಬರಿಯದು. ಆ ಅರಿವಿನಲ್ಲಿ ಜನನಿಲ್ಲ, ಅರಿವಿನಲ್ಲಿ ಮರಣ ಇಲ್ಲ, ಅರಿವಿನಲ್ಲಿ ಕುಲ ಇಲ್ಲ, ಅರಿವಿನಲ್ಲಿ ಜಾತಿ ಇಲ್ಲ, ಅಲ್ಲಿ ಯಾವ ಮತ ಪಂಥಗಳು ಇಲ್ಲದೆ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅನ್ನುವಂಥದ್ದು ಇಲ್ಲದೆ, ಅದು ಜನನಿಯಲ್ಲ, ಜನಕನಲ್ಲ. ಹೇಳಲ್ಲ ಮಹಾತ್ಮರು. ಹಾಗಾಗಿ ಎಲ್ಲರ ಮನೆಯಲ್ಲಿರುವಂಥ ಬಯಲು ಹೇಗಿದೆಯೋ ಅದರಂತೆ ಎಲ್ಲರ ಹೃದಯದಲ್ಲಿ ಇರುವಂಥ ಅರಿಯುವ ಬಯಲೇನದ, ಆ ಬಯಲಿನಲ್ಲಿ ಏನಿಲ್ಲ, ಯಾವ ಕಲ್ಪನೆಗಳಿಲ್ಲ. ಕಲ್ಪನೆ ಅಂದರೆ ತೋರವು, ಹೊರಗ ಪ್ರಪಂಚ ತೋರ್ತದ 5 ವಿಷಯಗಳನ್ನ, ಶಬ್ದ ಸ್ಪರ್ಶ ರೂಪ ರಸಗಂಧ ಅದನ್ನು ತೋರ್ತದ. ಆಮೇಲೆ ಇದು ನಾನಾ ರೀತಿಯಿಂದ ನಾಮರೂಪದಿಂದ ತೋರುವುದೇ ಕಲ್ಪನೆ. ಇವೆಲ್ಲ ನಾಮರೂಪ ಎಲ್ಲವ್ರಿ? ಕಲ್ಪನೆಯಲ್ಲಿ ನಾಮರೂಪ ಅವ, ನಿಜವಾದ ವಿಚಾರದಲ್ಲಿ ನಾಮರೂಪಗಳಿಲ್ಲ. ಬಂಗಾರದ ತಾಳೆ ಮಾಡಿಸ್ಯಾರ, ಮುತ್ತು ಮಾಡಿಸ್ಯಾರ, ಬಳೆ ಮಾಡಿಸ್ಯಾರ, ಸರ ಮಾಡಿಸ್ಯಾರ, ಅನಂತ ಆಭರಣಗಳಾಗ್ಯ. ಅದಕ್ಕೆ ಯಾರನ್ನ ಹುಡುಗರು ನೋಡಿದ್ರೆ ಹೇಳ್ತಾರಲ್ಲ, ಇದು ಸರ, ಇದು ಬಳೆ, ಇದು ಬೆಂಡಲಿ ಅಂತ ಗೊತ್ತಾಗ್ತಾವ. ವಿಚಾರ ಮಾಡಿದಾಗ ಅಲ್ಲಿ ಆವಿ ಏನಂದ್ರೆ ಆವ ಕಾಣ್ತಾವಲ್ಲ, ಆದರೆ ಅವು ಖುಷಿಯಾಗಿ ಕಾಣುವವು, ಸುಳ್ಳಾಗಿ ತೋರ್ತಾವ. ನೀನೇನು ಅದು ಅಜ್ಞಾನದಿಂದ ಸತ್ಯ ಅಂತ ಕಂಡು. ಆಭರಣ ಅವು ತಾಳಿ ಮತ್ತು ಬಳೆ ಆಗೋದಕ್ಕಿಂತ ಮೊದಲು ಏನಿತ್ತು? ಬಂಗಾರ ಇತ್ತಲ್ಲ. ಈಗ ಆಭರಣ ತೋರಾಗ ಏನಾವ್ರಿ? ಬಂಗಾರನ ಅವಲ್ಲ. ಇವನ್ನ ಕರಗಿಸಿದಾಗ ಏನದ? ಬಂಗಾರನ. ಅದು ನಾಮರೂಪ ಎಲ್ಲಿ ಹೋದ್ವು? ಎಲ್ಲಿ ಹೋದವು? ಅಂದ್ರೆ ಖುಷಿಯಾಗಿ ಅದಕ್ಕೆ ಸ್ವಪ್ನದಂತೆ ಮಹಾತ್ಮ ಹೇಳಿಲ್ಲ. ಈಗ ನೀರಲ್ಲಿ ಆ ಸಮುದ್ರದಲ್ಲಿ ಹೋಗಿ ನಿಂದ್ರೆ ನೀವು, ಆ ಸಮುದ್ರದಲ್ಲಿ ಗಾಳಿ ಬಿಟ್ಟಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಅಲೆಗಳಿರ್ತಾವ. ತೊರೆ ಅಂದ್ರೆ ಅಲೆ ಅಂದ್ರೆ ಒಂದೇ. ಆ ಅಲೆಗಳ ಜೊತೆಯಲ್ಲಿ ಮತ್ತು ಏನಾಗ್ತವ? ಸಣ್ಣ ಸಣ್ಣ ಗುರುಳೆಗಳು ಹುಡ್ತಾವ. ಅದ್ರ ಜೊತೆಯಲ್ಲಿ ದಡಕ್ಕೆ ಹೋಗುವ ಸಂದರ್ಭ ಮುಟ್ಟಿದಾಗ ಅದರಲ್ಲಿ ತೊರೆ ಅಂತ ಬರ್ತದೆ, ಬೆಳ್ಳಗೆ ಬೆಣ್ಣೆ ಬಂದಂಗೆ ಬರ್ತದೆ, ನೀರಷ್ಟು ಬೆಳ್ಳಗೆ ಕಾಣ್ತಾವ. ಇವೆಲ್ಲ ಕಲ್ಪನೆಯಲ್ಲಿ ಕಾಣ್ತವಿಲ್ಲ. ನಿಜವಾಗಿ ವಿಚಾರ ಮಾಡಿ ಕೈ ಹಿಡಿದು ನೋಡ್ರಿ, ಕೈ ಹಿಡಿದು ನೋಡ್ರಿ, ಇರಾದ್ರಿ ನೀರೇ ಆದಿಲ್ಲ. ನೀರಿನಲ್ಲಿ ನೆರೆ ತೊರೆಗಳು ಹೇಗೆ ಇಲ್ವೋ, ಬಂಗಾರದಲ್ಲಿ ಆಭರಣ ಹೇಗೆ ಮಿಥ್ಯೆಯಾಗಿ ತೋರುತ್ತವೆಯೋ, ಮಣ್ಣಿನಲ್ಲಿ ಮಡಿಕೆ ಹೇಗೆ ಮಿಥ್ಯವಾಗಿ ತೋರುತ್ತವೆಯೋ, ಅದೇ ರೀತಿ ಬ್ರಹ್ಮನಲ್ಲಿ ಜಗತ್ತು ಕೂಡ ಮಿಥ್ಯ ಕಲ್ಪನೆಯಿಂದ ತೋರ್ತದೆ ವಿನಃ ಸತ್ಯ ಅಲ್ಲ. ಹಾಗಾಗಿ 84 ಲಕ್ಷ ಅಂತ ಈ ಕಾಣ್ತಕ್ಕಂಥ ಶರೀರಗಳು ಇವೆಲ್ಲ ಕಲ್ಪನೆಯಿಂದ ತೋರೋ ಶರೀರ ಇವು. ಅಲ್ಲಂಗೆ ಆಭರಣ ತೋರಿದವು, ಅಲ್ಲಿ ನೀರಿನಾಗ ಏನೇನು ತೋರಿದವು, ಮಣ್ಣಿನಾಗ ಏನೇನು ತೋರಿದವು. ಅವೆಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಹೊನ್ನು ಬಿಟ್ಟು ಆಭರಣವಿಲ್ಲ, ನೀರು ಬಿಟ್ಟು ಅಲೆ ಇಲ್ಲ. ಹಾಗಾಗಿ ನಿನ್ನ ಬಿಟ್ಟು ದೇವರಿಲ್ಲ. ನೀನು ಹೇಗಿದ್ದೆ? ನೀರಿದ್ದಂಗಿದ್ದಿ, ನೀನು ಮಣ್ಣಿದ್ದಂಗಿದ್ದಿ, ನೀನು ಬಂಗಾರ ಇದ್ದಂಗಿದ್ದಿ. ಅದಂಗೆ ನಾವು ಕೂಡ ಹೇಗೆ ಅಂದ್ರೆ ಆತ್ಮಸ್ವರೂಪ, ಬ್ರಹ್ಮಸ್ವರೂಪ. ಅದರಲ್ಲಿ ತೋರಕತ್ತವ. ನಾವು ಸುಳ್ಳಾದನ್ನ ಸತ್ಯ ಅಂತ ತಿಳ್ಕೊಂಡ್ವಿ, ಸತ್ಯವಾದನ್ನ ಸುಳ್ಳು ಅಂತ ತಿಳ್ಕೊಂಡ್ವಿ. ಯಾಕಂದ್ರೆ ಮೂಲ ನೋಡ್ಲಿಲ್ಲ. ಈ ಆಭರಣ ತೋರ್ಬೇಕಾದ್ರೆ ಇದಕ್ಕೆ ಕಾರಣ ಏನು? ಮೂಲ ಏನು? ಬಂಗಾರ ಅಂತ ಜ್ಞಾನ ಆಗಲಿಲ್ಲ. ಬಂಗಾರ ಜ್ಞಾನ ಆಗ್ಯದ ಅಂಗಡಿಯವನಿಗೆ, ಬಂಗಾರ ಜ್ಞಾನ ಆಗದ ಅಕ್ಕ ಸಾಲನಿಗೆ. ನೀ ಏನು ಕೇಳ್ತು ಒಂದೇ ರೇಟಿಗೆ ಕೊಡ್ತಾನ ನಾವು, ಒಂದೇ ರೇಟಿಗೆ. ಇದಕ್ಕೆ ಹೆಚ್ಚು ಇದಕ್ಕೆ ಕಡಿಮೆ ಅಂತಿಲ್ಲ, ಒಂದೇ ಬೆಲೆ ಕೊಡ್ತಾರ ನೋಡ್ರಿ.
ಯಾಕಂದ್ರೆ ಅವನಿಗೆ ಬಂಗಾರದ ಜ್ಞಾನ ಅದ, ಆಭರಣ ಜ್ಞಾನ ಇಲ್ಲ. ಅವನಿಗೆ ತಗೊಳ್ಳೋನಿಗೇನದ, ಆಭರಣ ಜ್ಞಾನ ಅದ, ಬಂಗಾರ ಜ್ಞಾನ ಇಲ್ಲ. ವ್ಯತ್ಯಾಸ ಆಯ್ತಿಲ್ಲ. ಹಾಗಾಗಿ ಸದ್ಗುರು ಏನ್ ಹೇಳ್ದ ಅಂದ್ರೆ, ಅರಿವೇ ನೀನೆಂದು, ನೀನು ಜಾಗ್ರ ಸ್ವಪ್ನ ಸುಸುಪ್ತಿ ತುರ್ಯಾತೀತವನ್ನ ಅರಿಯುವಂತ ಜ್ಞಾನ ಸ್ವರೂಪದಿದ್ದಿ. ನಿನ್ನ ಜ್ಞಾನದಿಂದ ಇವೆಲ್ಲವೂ ತಿಳಿಸ್ಕೊಂತಾವ ನೀನು ತಿಳಿತಿದ್ದಿ ಅಂದಾಗ, ತಿಳಿಸಿಕೊಳ್ಳುವ ವಸ್ತು ಎಂದು ತಿಳಿಯೋದಾಗೋದಿಲ್ಲ, ತಿಳಿಯುವವನು ಎಂದು ತಿಳಿಸ್ಕೋದಿಲ್ಲ. ನೀವೆಲ್ಲ ನನ್ನ ನೋಡ್ತೀರಿ. ಈಗ ನಾನಾಗಿರಿ ನೀವು, ನಾನು ನಿಮ್ಮನ್ನು ನೋಡ್ತೀನಿ, ನಿಮ್ಮಂತ ನಾನಾಗಿಲ್ಲ. ಯಾಕಂದ್ರೆ ತಿಳಿಯೋನು ಬೇರೆ, ತಿಳಿಸ್ಕೊಂಬಾರ. ಇದು ಚೇತನದಲ್ಲಿ ನಿಂತಕ್ಕಂಥ ವ್ಯವಹಾರ. ಆತ್ಮಜ್ಞಾನಕ್ಕೆ ಹೋದಾಗ ಘಟ ದಷ್ಟ ಘಟ ಅಭಿನ್ನ ಭಿನ್ನ. ಕೊಡವನ್ನ ನಾವು ನೋಡ್ತೀವಿ, ಆ ಗಿಡವನ್ನ ನಾವು ನೋಡ್ತೀವಿ, ಈ ಮಠವನ್ನ ನಾವು ನೋಡ್ತೀವಿ. ಗಿಡ ನೋಡ್ದೆ ಗಿಡ ನಾನಲ್ಲ, ಹೌದಲ್ಲ? ಮಠ ನೋಡ್ತೀನಿ, ಮಠ ನಾನಲ್ಲ, ಹೌದಲ್ಲ? ಯಾಕೆ ನೀನಲ್ಲ? ನೀನೇ ಆಗಿದ್ರೆ ಅದು ತಿಳಿಯಕ್ ಬರ್ತದಿಲ್ಲ. ಪುಸ್ತಕ ನಾನಾಗಿದ್ರೆ ಪುಸ್ತಕ ಏನು ಹೇಳಕ್ ಬರ್ತದ? ಅದು ಬೇರೆ, ನಾನು ಬೇರೆ. ಇದು ತಿಳಿಸ್ಕೊಂತದ, ನಾ ತಿಳಿತೀನಿ. ಅದರಂತೆ ಈ ಮಾಯಾ ಸೃಷ್ಟಿ ಅಂತಕ್ಕಂಥ ಏನದ, ಅದು ಮಾಯೆ, ಪ್ರಕೃತಿ, ಮಹಾತತ್ವ, ತ್ರಿಗುಣಾಂಕಾರ, ಪಂಚಮಹಾಭೂತ. ಪಂಚಮಹಾಭೂತದ ಪಂಚೀಕೃತಗೊಂಡು ತಯಾರಂತ ಬಂಗಾರದಾಗ ಆಭರಣ ಹುಟ್ಟಿದಂಗೆ ಆತ್ಮನಲ್ಲಿ ನಾಮರೂಪದ ದೇಹ ಹುಟ್ಟಿವು. ಇವು ತೋರ್ತಾವ ಅಂದ್ರೇನು? ಕರಗಿಸಿದಾಗ ಹೋತಾವಂತ. ಅಶಾಂತಿ ಆದಾಗ ತೋರ್ತಾವ ಅಂದ್ರೆ ಶಾಂತಿ ಆದಾಗ ಅಲೆಗಳಿಲ್ಲ ಅಂತ. ಅಜ್ಞಾನ ತೋರ್ತಾವ, ಜ್ಞಾನ ಆದಾಗ ಇಲ್ಲ ಅಂತ ಅರ್ಥ ಮಾಡ್ತಾರೆ ಮಹಾತ್ಮರು, ಹೌದು? ಹಾಗಾಗಿ ಗುರು ಹೇಳಿದ, ಅರಿವೇ ನೀನಿಂದ ಸದ್ಗುರು ಬೇಳೆ ನಿನ್ನಲ್ಲಿ ತೋರ್ತಾವು. ಹೆಂಗ ಅಂದ್ರೆ 25 ತತ್ವದಿಂದ ತೋರ್ತಾವ. ಆದ್ರೂ ಕೂಡ ಎಲ್ಲಾ ತತ್ವಗಳನ್ನ ನೀನು ಗಿಡವನ್ನ ನೋಡಿ ಗಿಡ ಅಂತ ತಿಳಿದಂಗ, ಗಿಡದಾಗ ಎಲ್ಲ ನೋಡ್ತಿಲ್ಲ. ಇದು ಕೆಳಗೆ ಬೇರ ಅಂತ ಗೊತ್ತಾದ, ಇದು ಕಾಂಡ ಅಂತ ಗೊತ್ತಾದ, ಆಮೇಲೆ ಟೊಂಗೆ ಅಂತ ಗೊತ್ತಾದ, ಟೊಂಗೆಗೆ ಎಲೆ ಅಂತ ಗೊತ್ತಾದ, ಎಲೆಗೆ ಹೂವು ಅಂತ ಗೊತ್ತಾದ, ಹೂವಿಗೆ ಕಾಯಿ ಅಂತ ಗೊತ್ತಾಗ್ತದೆ. ಎಲ್ಲವೂ ತಿಳಿತಿದ್ದಿಲ್ಲ. ಒಂದು ಗಿಡ ಅಂದ್ರೆ ಗಿಡದ ಎಲ್ಲ ಜ್ಞಾನ ಆದಲ್ಲಿ ನಿನ್ಗ. ಅದಕ್ಕೆ ಈ ದೇಹ ಅನ್ನೋದು ಆದಂದ್ರೆ ದೇಹದ ಎಲ್ಲ ಜ್ಞಾನ ನಿನಗಾದ. ನೀನು ಒಳಗೋಗಿಲ್ಲ, ಅದಕ್ಕೆ ನೀನು ಕಂಡಿಲ್ಲ. ಹೊರಗೆ ನೋಡಿದ್ರೆ ಗಿಡ ಕಂಡದಷ್ಟೆ. ಹೊರಗೆ ನೋಡಿದ್ರೆ ಅನುಭವ ಇಲ್ಲ ಅಂತಲ್ಲ, ನಮಗ ಅನುಭವ ಅದ. ಆದ್ರೆ ಒಳಗೋಗ್ಬೇಕಾಗಿಲ್ಲ. ಒಳಗೋಗ್ಬೇಕಾದ್ರೆ ಸ್ವಂತ ಇಲ್ಲಲ್ಲ, ಮನೆ ಹೇಳಿನಲ್ಲ, ಮನೆ ದೊಡ್ಡದಾದ. ಮನೆ ಎಷ್ಟು ದೊಡ್ಡದಾದ ಅಷ್ಟು ದೊಡ್ಡ ಬಾಗಿಲು ಬೇಕಾಗಿಲ್ಲ. ದೊಡ್ಡ ಮನೆಗೆ ಸಣ್ಣ ಚಿಕ್ಕ ಬಾಗಿಲು ಇರ್ತದೆ. ಆ ಬಾಗಿಲು ಚಿಕ್ಕದಾದ್ರೂ ಕೂಡ ಅದಕ್ಕೆ ಒಳಗ ನಾವು ಹೋಗೋದು ಬರೋದು ಮಾಡಬೇಕಾಗಿದ್ರೆ ಅಂತ ಮನೆಗೆ ಸಣ್ಣ ಪತ್ತ ಎಷ್ಟದ? ಮನೆ ಅಷ್ಟಿಲ್ಲ, ಈ ಪತ್ತದಷ್ಟಿಲ್ಲ, ಬಾಗಿಲು ಅಷ್ಟಿಲ್ಲ, ಪತ್ತ ಇಷ್ಟೇ ಅದ. ಆದ್ರಿಂದ ಬಂಧನ ಹಾಕಿ ಬೀಗ ಅಂದ್ರೆ ಅದಕ್ಕೆ ಬೀಗ ಹಾಕೋದು ಎಷ್ಟದ? ಇಷ್ಟೇ, ಕೀಲಿ ಕೈ. ದೊಡ್ಡ ಬೇಕಾಗಿಲ್ಲ. ಸಣ್ಣ ಒಂದು ಕೈ ಏನು ಮಾಡ್ತದಂದ್ರೆ ನಿನ್ನ ಬಂಧನನೂ ಮಾಡ್ತದ, ಬಿಡುಗಡೆ ಮಾಡ್ತದ. ಅದು ಈ ಕಡೆ ತಿರುಗಿದ್ರೆ ತೆರಿತದ, ಈ ಕಡೆ ತಿರುಗಿದ್ರೆ ಬಂಧ. ಬಂಧನ ಮಾಡಕ್ಕೊಂದು ಬೇಕಾಗಿಲ್ಲ. ಒಳಗ ಪತ್ತ ಹಾಕಕ್ಕ ಒಂದು ಪತ್ತ ಬೇರೆ, ಒಂದು ಕೀಲಿ ಬೇರೆ ಬೇಕಾಗಿಲ್ಲ. ತೆಗಿಲಿಕ್ಕೆ ಪತ್ತ ಬೇರೆ, ಕೈ ಬೇರೆ ಬೇಕಾಗಿಲ್ಲ. ಒಂದರಲ್ಲಿ ಎರಡ.
ನೀನು ಹಿಂಗಂದ್ರೆ ಬಂಧನ, ಹಿಂಗಂದ್ರೆ ಬಿಡುಗಡೆ. ಅದಕ್ಕೆ ಮಹಾತ್ಮ ಹೇಳಿದ್ರು, ಅವಿಚಾರಣೆ ಕೃತೋ ಬಂಧ, ವಿಚಾರಣೆ ಪರಮ ಔಷಧ. ನಾವೆಲ್ಲ ಸದ್ಗುರುವಿನ ಮಾತುಗಳನ್ನ ಅನ್ಯ ಕಲ್ಪನೆಯಿಂದ ಕೇಳಿದ ಕಾರಣ ನಮಗ ಅಂತ ಜ್ಞಾನ ಆಗಿಲ್ಲ. ಅದಕ್ಕೆ ಅನ್ಯ ಕಲ್ಪನೆಗಳನ್ನ ಉಳಿದು ಗುರು ಹೇಳ್ತಾರಲ್ಲ, ಕಲ್ಪನೆ ಬಿಡು, ಇವೆಲ್ಲ ಇರೋವಲ್ಲ, ತೋರ್ತಾವ ಹೋತಾವ, ತೋರ್ತಾವ ಹೋತಾವ. ಆದರೆ ನೀನು ಮಾತ್ರ ತೋರೋವನಲ್ಲ, ನೀವು ಹೋಗೋವನಲ್ಲ. ಸುಮ್ಮನೆ ಭ್ರಮೆ ಭ್ರಾಂತಿ ಒಳಗಾಗಿ ಬಂಧನ ಆಗ್ಯದ ನಿನಗ. ಆ ಬಂಧನ ಇಲ್ಲ ಅಂತ ಹೇಳ್ತಾರಲ್ಲ. ಅದಕ್ಕಾಗಿ ಮಹಾತ್ಮರು ಸಾಮಾನ್ಯ ದೃಷ್ಟಾಂತ ಕೇಳಿರಿ ನೀವು. ಒಬ್ಬ ಕುರಿ ಕಾಯುವ ಒಬ್ಬ ಯಜಮಾನಿದ ಒಂದು ಕುರಿ ಹಿಂಡಿತ್ತು. ಸುಮಾರು 100 ಕುರಿಗಳ ಮಾಲೀಕ ಅಡವಿಯಲ್ಲಿ ಕುರಿಯ ಹಟ್ಟಿಯನ್ನು ಹಾಕಿ ರಾತ್ರಿ ಹೊತ್ತು ಸಾಕ್ತಿದ್ದ, ಹಗಲೊತ್ತು ಮೇಯಕ್ಕೆ ಬಿಡ್ತಿದ್ದ. ಅಂತ ಸಂದರ್ಭ ಅಡವಿಯಲ್ಲಿ ಒಂದು ಕಡೆಯಿಂದ ತುಂಬು ಗರ್ಭಿಣಿಯಾದಂಥ ಒಂದು ಹುಲಿ ಅದು ಬಂತು. ನಡುವ ಅಡ್ಡ ಒಂದು ನೀರು ಹೋಗಿ ಕಾಲುವೆ ಇತ್ತು. ಕಾಲುವಿನ ಜಿಗಿಬೇಕು ಅನ್ನೋದ್ರಾಗಾಗಿ ಅದು 2 ಮರಿಗಳನ್ನು ಹಾಕಿ ಬಿಡ್ತದೆ ನೋವಿಗೆ. ಹಾಕಿದಾಗ ಅಲ್ಲಿ ಆ ದೃಶ್ಯವನ್ನ ಅದು ಹಾಕ್ತು ಹೋಗ್ಬಿಡ್ತದ, ಮತ್ತೆ ಬರೋದು ಇಲ್ಲಂತಲ್ಲ. ಅದು ಹೊರಗಡೆ ಆ ಮರಿಗಳಿಗೆ ಏನಾದ್ರೂ ಆಹಾರ ತರಬೇಕಂತ ತಾಯಿ ಹೋಗಿತ್ತು. ಅಷ್ಟರೊಳಗೆ ಕುರುಬ ಆ ಕಡೆ ಹೋಗ್ತಿದ್ದ. ನೋಡಿದಾಗ ಅವನಿಗೆ ಸಣ್ಣ 2 ಕುರಿಮರಿಗಳು ಕಂಡವು. ಏನ್ ಚಂದವಲ್ಲಪ್ಪ ಅಂತೇಳಿ ಇದ್ರಾಗೊಂದು ಯಾಕೆ ಸಾಕಬಾರದು ನಾನಂತ ತಗೊಂಡು ಹೋದ. ಇನ್ನು ಒಂದು ಅಲ್ಲೇ ಇತ್ತು, ನೋಡೋಣ ನಾಳೆಗೆ ಅಂತ ಅನ್ಕಂಡ. ಹೋದ್ಮೇಲೆ ಏನ್ ಮಾಡಿದ ಅಂದ್ರೆ ಬೇಕಾದಷ್ಟು ಕುರಿ ಹಾಲುಗಳು, ಸಾಕಷ್ಟು ಹಾಲುಗಳನ್ನು ಹಾಕಿ ಹಾಕಿ ಅದನ್ನೆಲ್ಲ ಕುರಿಗಳ ಸಂಘದಲ್ಲಿ ಅದು ಬೆಳ್ತಾ 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 ಹೋಯ್ತು. ಈ ಕಡೆ ಇನ್ನೊಂದು ಮರಿಯೇನು ಉಳಿದಿತ್ತಲ್ಲ, ಆ ತಾಯಿ ಅಡವಿಯಿಂದ ಬಂದು ನೋಡೋದ್ರಾಗ ಒಂದು ಹೋಗಿತ್ತು, ಒಂದು ಉಳಿದಿತ್ತು. ಇದನ್ನ ಏನಾದ್ರೂ ಅಪಾಯ ಆಗಬಹುದು ಅಂತ ಆ ಮರಿನ ಹೊತ್ಕೊಂಡು ಹೋಗಿಬಿಡ್ತದ. ಇಲ್ಲಿ ಇರೋದು ಅಪಾಯ ಅಂತ. ಯಾಕಂದ್ರೆ ಒಂದು ಹೋಗೋದಾಗಲ್ಲ. ಹೀಗೆ ಎಷ್ಟೋ ವರ್ಷಗಳು ಕಳೆದ ಮೇಲೆ ಆ ಒಂದು ಕುರಿಯ ಸಂಘದಲ್ಲಿ ಬೆಳೆದಂಥ ಹುಲಿ ಮರಿ ಏನಿತ್ತು, ಅದಕ್ಕೆ ಕುರಿಯ ಸ್ವಭಾವನೇ ಬೆಳೆದ್ಬಿಟ್ರು ನೋಡ್ರಿ. ಕುರಿ ಸ್ವಭಾವ ಅದೆಲ್ಲಿ ಏನು ತಿಂತದ ಅದೇ ತಿನ್ನೋದು, ನೀರು ಕುಡೋದು, ಅವು ಬ್ಯಾ ಅಂದ್ರೆ ಇದನ್ನು ಬ್ಯಾ ಅನ್ನೋದು. ಇದನ್ನ ಬಿಟ್ರೆ ಏನಿಲ್ಲ. ಮತ್ತೆ ಅದ್ರಾಗ ಅವರು ಅದೇ ಹಿಂಡಿನಲ್ಲಿ ಮಲಗೋದು, ಅದು ಒಂದ್ರ ಮೇಲೆ ಒಂದು ಬೀಳವು, ಏನೋ ವಿಚಾರ ನಡೀತಿದ್ವು. ಆದರೆ ಇದೇ ಪ್ರಕಾರ ಇದೇ ಬೆಳೆತು. ಇನ್ನೊಂದು ತಾಯಿಯಿಂದ ಹೋದದ್ದು ಗೊತ್ತಾಯ್ತು. ಅದೇನಂದ್ರೆ ತಾಯಿಯ ಸ್ವಭಾವ ಇತ್ತಲ್ಲ, ಆ ಗುಣಗಳಿಂದ ಮೃಗಗಳನ್ನ ಬೇಟೆ ಆಡೋದು ಅವೆಲ್ಲವನ್ನ ಅದು ಕಲಿತು ಅದೇ ವೃತ್ತಿ ಅದಕ್ಕೆ ಬೆಳೀತು. ಎಲ್ಲಾರು ಮರಿಗಳ ಕಂಡ್ರೆ ಹೋಗೋದು, ಹೊತ್ಕೊಂಡು ಹೋಗ್ತೀವಿ ನಾವು. ಒಂದು ದಿನ ಏನಾಯ್ತಂದ್ರೆ, ಈ ಕುರಿ ಏನು ಸಾಕಿದ್ದ ಯಜಮಾನ ಆ ಕುರಿ ಹಿಂಡಿನಲ್ಲಿ ಒಂದು ಕುರಿನ ಹೊತ್ಕೊಂಡು ಹೋಗ್ಬೇಕಂತ ಆ ಮರಿ ಬಂತು ನೋಡ್ರಿ. ತಾಯಿಯ ಸಂಘದಲ್ಲಿ ಬೆಳೆದತ್ತು. ಬಂದು ನೋಡಿತು, ಅದಕ್ಕೆ ಆಶ್ಚರ್ಯ ಆಯ್ತು. ಗೊತ್ತಾಯ್ತು ಅದಕ್ಕೆ ಕುರಿ ಯಾವುದು, ಆಡ್ಯಾವುದು, ಸಿಂಹದ ಯಾವುದಂತ ಗೊತ್ತಾದಾಗ ಆಶ್ಚರ್ಯ ಆಗಿ ಅಂತೂ ಅಲ್ಲೋ ನಮ್ಮ ವಾಸನೆ ನೋಡಿದ್ರೆ ದೂರ ಓಡೋಗ್ತವ ಕುರಿ ಆಡುಗಳು. ಅವುಗಳ ಮಧ್ಯದಲ್ಲಿ ನೀವು ವಾಸ ಮಾಡ್ತಿದ್ದಿ, ನಿನ್ನ ಅಂಜಿಕೆ ಭಯ ಅವಕ್ಕಿಲ್ಲ ಅಂದ್ರೆ ನಿನಗೆ ಏನಾಗಿದೆ ಅಂತ ಕೇಳ್ತದ. ಏನಾಗಿದೆ ನಿನಗ? ನಿನ್ನ ನೋಡಿದ್ರೆ ಓಡೋಗ್ಬೇಕಿಲ್ಲ. ಮತ್ತೆ ನಿನ್ನ ಅಕ್ಕಪಕ್ಕನೇ ನಿನ್ನ ಜೊತೆ ಬಂದು ಮಕ್ಕಂತಂದ್ರೆ ಏನಾಗ್ಯದ ನಿನಗಂತ, ನನಗೇನಾಗ್ಯದ ಅಂತ. ಆವಾಗ ತಿಳ್ಕೊಂತು ಇದಕ್ಕೆ ತಲೆ ಕೆಟ್ಟದ. ಯಾಕಂತ ನಾನ್ಯಾರಂಬ ಜ್ಞಾನ ಇಲ್ಲ ಅಂತಿದ್ದು ಗೊತ್ತಿಲ್ಲ. ಅದಕ್ಕೆ ಉಪಾಯ ಮಾಡಿ ಹೇಳ್ತು, ಸ್ವಲ್ಪ ಈ ಹಿಂಡನ್ನು ಬಿಟ್ಟು ನನ್ನಿಂದ ಬಾ.
ಯಾಕಂದ್ರೆ ಹೇಳ್ತು, ನೀನು ಕುರಿಮರಿ ಅಲ್ಲೋ ಹುಲಿ ಮರಿ ಇದ್ದಿ, ಕುರಿಮರಿ ಅಲ್ಲೋ ಹುಲಿ ಮರಿ ಇದ್ದೆ ಅಂತ ಪದೇ ಪದೇ ಹೇಳ್ತು. ಅದು ಹೇಳ್ತು, ಇಷ್ಟು ದಿವಸ ಇಲ್ಲಿದ್ದು ಇವತ್ತು ಮೋಸ ಮಾಡಿ ನನ್ನ ಇವತ್ತು ಸಂಘದಿಂದ ಬಿಡಿಸ್ಬೇಕಂತ ಮಾಡಿದ್ದೆ, ನೀನು ಹೇಳಿದ್ರೆ ನಾ ಒಪ್ಪಂಗಿಲ್ಲ, ನಾನು ಕುರಿಮರಿನೇ ಅಂತಿದ್ದು, ನಾನೇ ಹುಲಿ ಮರಿ ಆಗ್ತೀನಿ, ನೀ ಹೇಳಿದ್ರೆ ಒಪ್ತೇನೇನು? ಹಠ ಮಾಡ್ತು. ಅವಾಗ ಅನ್ಕೊಂತು ಇದಕ್ಕೆ ಬಹಳ ಭ್ರಮೆ ಭಾಳ ಆಗ್ಯದ, ಸ್ವಲ್ಪ ಇಲ್ಲ ಭಾಳ ಆಗ್ಯದ. ಅವಾಗ ನೀನು ನಾ ಹೇಳಿದ ಮಾತು ನಂಬೋದಿಲ್ಲ ಅಂದರೆ ನಂಬಂಗಿಲ್ಲ ಅಂತ. ಅದಕ್ಕೆ ಸ್ವಾನುಭಾವ ಬೇಕಲ್ಲ, ಅನುಭವ ಬೇಕಲ್ಲ. ನೀ ಹೇಳ್ತಿದ್ದೆ ಹೋಗ್ತಿದ್ದಿ. ಅವಾಗ ಆಯ್ತು, ನಾ ಹೇಳಿದ ಒಂದು ಕೆಲಸ ಮಾಡಬೇಕು, ಸ್ವಲ್ಪ ಮುಂದಕ್ಕೆ ಬಾ ಅಂತ ಕರ್ಕೊಂಡು ಹೋಯ್ತು. ಒಂದು ದೊಡ್ಡ ಬಾವಿ ಇತ್ತು, ಬಾವಿಲಿ ನೀರು ತುಂಬಿದ್ವು, ತಿಳಿ ನೀರು. ಅವಾಗ ಹೇಳ್ತು, ನೋಡು ನನ್ನಂಗ ನೀನಿದ್ದಿ, ನಿನ್ನಂಗ ನಾನೇನಿ. ಯಾಕಂದ್ರೆ ನಾನೇ ನೀನು, ನೀನೇ ನಾನು, ನಮ್ಮಲ್ಲೇನು ವ್ಯತ್ಯಾಸ ಇಲ್ಲ. ಆದ್ರೂ ಕೂಡ ನೀವು ಒಪ್ಪಕ್ಕೆ ತಯಾರಿಲ್ಲಲ್ಲ, ನಾವು ಒಪ್ಪಂಗಿಲ್ಲ ಅಂತ. ಅದು ಹೆಂಗೆ ಒಪ್ಪಿಸ್ಬೇಕು ಅಂತ ವಿಚಾರ ಮಾಡಿ, ನೋಡು ಇಲ್ಲಿ ನೀರಿನಲ್ಲಿ ನಿನ್ನ ಮುಖ ನೋಡು, ಆಮೇಲೆ ನನ್ನ ನೋಡು, ಒಮ್ಮೆ ನಿನ್ನ ನೋಡು, ಒಮ್ಮೆ ನನ್ನ ನೋಡು. ನೀರಿನಲ್ಲಿ ನೀನು ಹೆಂಗೆ ಕಂಡು ಅದ್ರಂಗ ನಾನು ಇದ್ದೀನಿ ಅಂತ ಗೊತ್ತಾದಾಗ ಅವಾಗನ ಒಪ್ತಿದ್ದಿಲ್ಲ ಅಂತ ಕೇಳ್ತದ. ಅವಾಗ ಒಪ್ತಿದ್ದಿಲ್ಲ. ಅವಾಗಂಥದ್ದು ಅವಾಗ ಒಪ್ಪಬಹುದು ಅಂತ ಸ್ವಲ್ಪ ಲಕ್ಷ್ಯಕ್ಕೆ ಬಂತು. ಸ್ವಲ್ಪ ಅವಾಗ ನೋಡಿತು. ನೋಡಿದ ಮೇಲೆ ಸಂಶಯ ಬಂತು, ಹೌದು ಇದರಂಗ ನಾನೇನು ಅಂದರೆ ನಾವು ಒಂದೇ ಅಂತೇಳಿ. ಆಮೇಲೆ ಕುರಿಗಳಾವಲ್ಲ ಕಲ್ಪನೆ, ಅವನ್ನ ನೋಡು. ಹೌದಲ್ಲ, ಅವನ ಮುಖ ಬೇರೆ ಅವ, ನನ್ನ ಮುಖ ಬೇರೆ ಅದ, ನಾನು ಕುರಿಮರಿ ಅಂತ ಅನ್ಕೊಂಡೀನಿ, ಇದು ಹೇಳೋದು ಸ್ವಲ್ಪ ಏನೋ ಇರಬಹುದು ಅಂತ ಬಂತು. ಆಮೇಲೆ ಅದು ಹೇಳ್ತು, ಈಗ ಅದು ಒಪ್ತದೆ, ಅಷ್ಟು ಸರಳ ಒಪ್ಪಕ್ಕೆ ಬರಂಗಿಲ್ಲ ಅಂತ. ಸರಳ ಒಪ್ಪಕ್ಕೆ ಬರಂಗಿಲ್ಲ, ಏನು ಮಾಡಬೇಕು? ಮತ್ತೆ ಹೇಳ್ತದು, ನೋಡು ನೀನು ಅಲ್ಲಿ ನೀನೇ ನೋಡಿದಿ, ಕುರಿನ ನೋಡಿದಿ, ಕುರಿ ನಾನಲ್ಲ ಅಂತ ಗೊತ್ತಾಯ್ತು. ಈಗ ನನ್ನ ನೋಡಿದಾಗ ಹೌದು ನಾನೇ ನಿನ್ನಂಗಂದು ಗೊತ್ತಾಗ್ಯದ. ಇನ್ನೂ ಸಂಶಯ ಅದಂದ್ರೆ ಬಾ ಒಂದ್ಸಲ ಅಂತ ಹೇಳ್ತು. ಅದೇ ಒಂದ್ಸಲ ನೀನು ಗರ್ಜನೆ ಮಾಡಂತ ಹೇಳ್ತು. ನಾನು ಕೂಗ್ತಾನೆ, ನಾ ಕೂಗಿದಾಗ ನೀನು ಕೂಗಂತ. ಆವಾಗ ಯಾವ ಬ್ಯಾ ಅಂತ ಅನ್ನೋದು ಸಿಂಹ ಗರ್ಜನೆ ಮಾಡಿದಾಗ ಎಷ್ಟು ವರ್ಷ ಯಾವ ಕುರಿಗಳ ಮಧ್ಯದಲ್ಲಿ ಇದ್ದುವು ಆ ಕುರಿಗಳೆಲ್ಲ ಓಡ್ಲಿಕ್ಕೆ ಶುರು ಮಾಡಿದ್ರು ನೋಡ್ರಿ. ಅವೇ ಓಡಕತ್ತಿದ್ವು. ಆವಾಗ ಇದಕ್ಕೆ ಇನ್ನಿಸ್ತು, ಹೌದಲ್ಲ, ಮತ್ತೆ ನಾನೇ ಅವಾಗಿದ್ರೆ ನಾನು ಕೂಗಿದ್ರೆ ಓಡಬಾರ್ದಾಗಿತ್ತು. ಓಡ್ತಾವ ಅಂದ್ರೆ ನಾನು ಹುಲಿ ಮರಿನೇ ಇರಬೇಕು, ಅವು ಕುರಿ ಮರಿನೇ ಅವ, ಇದು ಹೇಳಿದ ಸತ್ಯ ಅಂತ. ಆವಾಗ ಅನ್ಯ ಕಲ್ಪನೆಗಳ ಉಳಿದು ಏನಂತವಾಗ ನಾನೇ ನೀನು ನೀನೇನು. ಅದಕ್ಕೆ ಗುರುನಾಥ ಮೊದಲು ಏನು ಮಾಡ್ತಾನ, ವೇದಾಂತ ಶ್ರವಣ ಮಾಡಿಸ್ತಾನ. ಶ್ರವಣಕ್ಕೆ ಹೋದಾಗ ನಮಗೆ ಸ್ವಲ್ಪ ಹೌದು ದೇಹ ಜಡ ಅದ, ನಾನು ಚೇತನ ಅದ, ಇದು ತಿಳಿಸ್ಕೊಂತದ, ನಾ ತಿಳ್ತೀನಿ, ಇದು ಹುಟ್ಟ್ಯದ, ಇದಕ್ಕೆ ವಿಕಾರ ಅದ, ನನಗಿದ್ರೆ ಜ್ಞಾನ ಅದ ಅಂತ ಬಂದಾಗ ಸ್ವಲ್ಪ ಸಂಶಯ ಬರ್ತದೆ. ಹೌದಲ್ಲ, ನಾವು ದೇಹವೇ ನಾನು ಅಂತ ಅನ್ಕೊಂಡಿದ್ದೀವಿ. ಆದ್ರೂ ಜಲ್ದಿ ತಿಳಿಯೋದಲ್ಲಿದೆ. ಅವ್ರು ಹಂಗೆ ಹೇಳ್ತಿರ್ತಾರೆ, ಹೆಂಗೆ ನಾನು ದೇವ್ರಾಗ್ತೀನಿ, ಆತ್ಮ ನಾನು ಹೆಂಗೆ ಆಗ್ತೀನಿ, ಅವ್ರು ಹೇಳಿದ್ರೆ ಆಯ್ತೇನು ಅಂತ ಯಾವಾಗ ಬಂತು ಅದಕ್ಕೆ ಮೊದಲು, ಆವಾಗ ಸ್ವರೂಪದ ತತ್ವಮಸಿ ಹೇಳ್ತಾರೆ, ನೀನೇ ನಾನು ನಾನೇನು. ವಾಚಾರ್ಥವನ್ನು ಬಿಟ್ಟು ಲಕ್ಷಾರ್ಥವನ್ನು ಸಂಗ್ರಹಿಸಿ ನಾನೇ ನೀನು ನೀನೇ ನಾನು. ದೇಹ ನಾನಲ್ಲ, ನೀನಲ್ಲ, ನಿನ್ನ ದೇಹ ನಿನ್ನ ಕರ್ಮಕ್ಕೆ, ನನ್ನ ದೇಹ ನನ್ನ ಕರ್ಮಕ್ಕೆ. ಆದರೆ ಎಲ್ಲವೂ ಕರ್ಮಕ್ಕೆ ಸಾಕ್ಷಿ ಆಗಿರ್ತಕ್ಕಂಥ ಸಾಕ್ಷಿ ಚೇತನ ಕೂಟಸ್ಥೇನೆ ಪ್ರತ್ಯೇಕಾತ್ಮನ, ಅದು ನಿನ್ನಲ್ಲದ ನನ್ನಲ್ಲದ, ಅದು ನಾನು ನೀನು ಒಂದು, ಇದು ಒಂದಲ್ಲ ಅಂದಾಗ ಇಲ್ಲೇನು ಮಾಡಿಸದ, ಮನನ ಮಾಡಿಸದ. ಶಾಸ್ತ್ರ ಹೇಳಿ 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 ಮನನ ಮಾಡಿಸದ.
ಕೊನೆಗೇನದ ಹೌದು ನಾನೇ ಪರಮಾತ್ಮ ಅಂತ ವೇದಾಂತ ಜ್ಞಾನ ಹೊಡೋದು ಕೇಕೆ ಹಾಕೋಕಾದ್ರೆ ನಿಧಿಧ್ಯಾಸ ಆಗ್ಬೇಕು. ಅದು 3 ಪ್ರಕಾರ ಶ್ರವಣ ಮನನ ನಿಧಿಧ್ಯಾಸದಿಂದ ತನ್ನ ಸ್ವರೂಪ ಜ್ಞಾನ ಹೇಗೆ ಮಾಡಿಸ್ಕೊಡ್ತೋ ಅದಕ್ಕೆ ಸಿಂಹಗರ್ಜನೆಯನ್ನು ಮಾಡ್ತಕ್ಕಂಥ ಮಹಾತ್ಮರು ಗುರುಗಳು ಶರಣ ಸಂತರು ಯಾರೇ ಇರಲಿ ಅವ್ರು ಏನು ಮಾಡ್ತಾರಂದ್ರೆ ಯಾರಿಗೆ ಮರಿವೆ ಆಗ್ಯದ ಅವರ ಸ್ವರೂಪದ ಅರಿವನ್ನು ಮಾಡಿಸೋಕ್ಕೋಸ್ಕರವಾಗಿ ಇದು ಶ್ರವಣ ಮನನ ನಿಧಿಧ್ಯಾಸದ ಮುಖಾಂತರವಾಗಿ ಅವರ ನರಿವೆ ನೀನಿಂದ ಸದ್ಗುರು ಪೇಳೆ ಅವಾಗಂದ ಹೇಳಿ ನಾನೇ ಪರಮಾತ್ಮ ಆವಾಗ ಹೋಯ್ತು ಭಯವೋಯ್ತು ಭೀತಿ ಹೋಯ್ತು ಹುಟ್ಟು ಹೋಯ್ತು ಸಾವು ಹೋಯ್ತು. ಯಾಕಂದ್ರೆ ನಾನು ಹುಟ್ಟೇ ಇಲ್ಲ ಸಾಯೋದಿಲ್ಲ ದೃಶ್ಯಂ ತನ್ನಷ್ಟಂ. ಜಗತ್ತಿನಲ್ಲಿ ಯಾವುದು ತೋರ್ತದ ಹುಟ್ಟದ ಕಾಣ್ತದ ಅಂದ್ರೆ ಇವತ್ತಿಲ್ಲ ನಾಳೆ ಅದು ಸಾಯಲೇಬೇಕು ನೋಡ್ರಿ. ಆದರೆ ಜೀವಾತ್ಮ ತೋರೆನ ಪರಮಾತ್ಮ ತೋರೆನ ಕಾಣ್ತಾನ ಅಂದ್ರೆ ಏನು ಅರ್ಥ ಆಯ್ತು ಅಂದ್ರೆ ಅವನು ಹುಟ್ಟಿಲ್ಲ ಅಂತ ಅರ್ಥ ಆಯ್ತು. ಯಾವುದು ಜಗತ್ತಿನಾಗ ಹುಟ್ಟದ ತೋರ್ಲೇಬೇಕು, ಕಾಣಬೇಕದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣ್ಬೋದು, ಒಟ್ಟು ಕಾಣಬೇಕು. ಕಾಣ್ತದಂದ್ರೆ ಅದು ನಾಶ ಆಗ್ತದೆ. ಅದರಂತೆ ನಮ್ಮ ನಿಮ್ಮೆಲ್ಲರ ಸ್ವರೂಪ ಜೀವಾತ್ಮ ಅಂದ್ರೇನು ತಿಳಿಲಾರ್ದಾಗ ಜೀವಾತ್ಮ, ತಿಳಿದ ಮೇಲೆ ಪರಮಾತ್ಮ. ಹಾಗೆ ಸದ್ಗುರುಗಳು ಉಪದೇಶವನ್ನು ಮಾಡಿ ಅದನ್ನ ಶ್ರುತಿಯು ತಾನರಿಯದೆ ಗುರುಮತವಿಡಿಯದೆ ನಮ್ಗೆ ಏನು ಬೇಕಾಗದ ಗುರು ಮತ ಬೇಕು. ಮತ ಅಂದ್ರೆ ಅದು ವೇದ ಅಂತ ತಿಳ್ಕೊಂಡು, ಯಾಕಂದ್ರೆ ಸುಮ್ಮನಾಗದು ಅರಿವಿನಿಂದಲೇ ಮುಕ್ತಿ ಅಂದ. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸಿದರು ಮುಕ್ತಿಯ ಬಯಸಿ. ಜ್ಞಾನದೇವತೋ ಕೈವೆಲ್ಲ, ಜ್ಞಾನದಿಂದನೇ ಮೋಕ್ಷ ಆಗ್ತದ. ಮಹಾತ್ಮರು ಹೇಳಿಲ್ಲ ನಿಮಗ ಬಹಳ ಚಂದ ಹೇಳ್ಯಾರ. ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡ ಹೇಳ್ಕೊಂಡ್ ಬಂದಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, 2 ದೃಷ್ಟಾಂತ ಕೊಟ್ರು ಮೊದಲು, ಆಮೇಲೆ ದಾಷ್ಟಾಂತ ಅಂದ್ರು. ಅವೆರಡು ಸತ್ಯ ಅಂತ ಯಾರಿಗೆ ನಂಬಿಕೆ ಆಯ್ತಾ ಆವಾಗ ಇದು ತಿಳಿತದ. ಜ್ಞಾನದಿಂದನೇ ಮೋಕ್ಷ ಆಗ್ತದೆ. ಅದಕ್ಕೆ ದೃಷ್ಟಾಂತ ದ್ರಾಷ್ಟಾಂತ 2 ಇಟ್ಟಿರ್ತಾರೆ. ನೇರವಾಗಿ ದಾಷ್ಟಾಂತ ಹೇಳಿದ್ರೆ ತಿಳಿಯಂಗಿಲ್ಲ. ಆತ್ಮಜ್ಞಾನ ಅಷ್ಟು ಸರಳಲ್ಲ. ಅದಕ್ಕೆ ಮೊದಲು ದೃಷ್ಟಾಂತಕ್ಕೆ ಹೌದನಿಸಿ ದಾಷ್ಟಾಂಕಕ್ಕೆ ತಲೆ ಹಾಕುವಂಗ ಮಾಡ್ತಕ್ಕಂಥ ನೇಮ ಅದ. ಈ ರೀತಿಯಾಗಿ ಇದನ್ನು ಬಿಟ್ಟು ಬೇರೆ ಎಣಿಸಿದರೆ ಉಂಟೆ ಅಂದ್ರೆ ಕಳ್ಕೊಳ್ಳೋದು ಒಂದಲ್ಲಿ ಹುಡುಕಾಡೋದು. ನಾವೆಲ್ಲಿ ಕಳ್ಕೊಂಡಿವಿ? ಮುದುಕೆ ಸೂಜಿ ಕಳ್ಕೊಂಡಾಗ, ಕೌದೂಲ್ಯಾಗ ಮನೆ ಕಳ್ಕೊಂಡದ ಕತ್ತಲಾದಂತ ಲೈಟ್ನ ಕಂಬದ ಬೆಳಕು ಹುಡುಕತ್ತಾಳ. ಎಲ್ಲಿ ಕಳ್ಕೊಂಡಾಗ ಅಲ್ಲಿ ಹುಡುಕ್ಬೇಕಿಲ್ಲ. ನೀನು ಇಂಥವು 100 ರಾತ್ರಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಯಾಕೆ ಅಲ್ಲಿ ಕಳೆದದೇ ಜಾಗ ಬೇರೆ. ಅದಕ್ಕೆ ನಮ್ಮ ಆನಂದ ಎಲ್ಲಿ ಕಳ್ಕೊಂಡಿವಿ ಅಂದ್ರೆ ನಮ್ಮಲ್ಲಿ ಕಳ್ಕೊಂಡಿವಿ. ನಾವು ನಮ್ಮೊಳಗೆ ನಾವು ಆನಂದ ಕಳ್ಕೊಂಡು ಹೊರ ಹುಡುಕಾಡ್ಕತ್ತೀವಿ. ಅಲ್ಲಿ ಅದೇನು, ಇಲ್ಲಿ ಅದೇನು, ಆ ವಸ್ತು ಇಲ್ಲ ಅದೇನು, ಇದ್ರಲ್ಲ ಅದೇನು, ಅದು ಹೊರಗಿದ್ರಲ್ಲ. ಅದಕ್ಕೆ ಮಹಾತ್ಮ ಹೇಳಿದ್ರು, ನಿನ್ನೊಳಗೆ ನೀನು ಹುಡುಕುವ. ನಮ್ಮಲ್ಲಿ ಕಳ್ಕೊಂಡಿವಿ. ಹೆಂಗ್ರಿ ಕಳ್ಕೊಂಡಿವಿ? ನಿದ್ರೆಯಲ್ಲಿ ಆನಂದವಾಗಿ ಇದ್ದಿಲ್ಲ. ಹೆಂಡ್ರಿಲ್ಲ, ಮಕ್ಕಳಿಲ್ಲ, ವ್ಯವಹಾರ ಇಲ್ಲ, ವ್ಯಾಪಾರ ಇಲ್ಲ, ಕೃಷಿಕ ಇಲ್ಲ, ಇಂಜಿನಿಯರ್ ಇಲ್ಲ, ಡಾಕ್ಟರ್ ಇಲ್ಲ, ವಕೀಲ ಇಲ್ಲ. ನಾವು ದೇಹ ಎಲ್ಲಿ ಬಿದ್ದ ನಮ್ಗೆ ಗೊತ್ತಿಲ್ಲ. ಪಕ್ಕದಾಗಾರ ಎಲ್ಲರೂ ಹೆಂಡ್ರ ಮಕ್ಕಳು ಇಲ್ಲ ಅಂತಲ್ಲ, ಪಕ್ಕದಾಗಾರ. ಆಕೆಗೆ ಇವಂದು ಗೊತ್ತಿಲ್ಲ, ಇವನಿಗೆ ಆಕೆನ ಗೊತ್ತಿಲ್ಲ. ಆದ್ರೆ ಏನು ಇಲ್ಲಲ್ಲ ಅಲ್ಲಿ. ಶ್ರೀಮಂತಿಕೆ ಇಲ್ಲ, ಬಡತನ ಇಲ್ಲ, ಏನಿಲ್ಲ. ಮತ್ತೆ ಆನಂದ ಆಗ್ಯದೋ ಇಲ್ಲ ಅಲ್ಲಿ. ಎಲ್ಲಿತ್ತಂದ ಆನಂದ? ಯಾರಿಂದ ಪಡ್ಕೊಂಡ ಆನಂದ? ಪಡ್ಕೊಂಡ ಆನಂದ ಅಲ್ಲ ಅದು, ದುಡ್ಕೊಂಡ ಆನಂದ. ದುಡುದು ಇದ್ದದ್ದೇ ಅದು. ಇದ್ದದ್ದೇನಾಗಿತ್ತು ಮರ್ತೀವಿ. ನಮ್ಮಲ್ಲಿ ಇದ್ದದ್ದು ಆನಂದ ನಿಶ್ಚಯ ಐತಿಲ್ಲ. ಈಗ ಮರ್ತರು. ಯಾವಾಗ ಮಾಡ್ತೀವಿ? ಜಾಗೃತಿ ಬಂದ್ಮೇಲೆ ಮರ್ತು ಬಿಟ್ವಿ.
ಮತ್ತೆ ಅದು ಮರ್ತದನ್ನ ಮತ್ತೆ ನೆನಪು ಮಾಡೋದಕ್ಕೋಸ್ಕರವಾಗಿ ಗುರುಶಾಸ್ತ್ರಾದಿಗಳು ಬೇಕು ನೋಡ್ರಿ. ಅದಕ್ಕೆ ಗುರುವೇ ನಿಮ್ಮಯ್ಯ ಅದು ನಿತ್ಯ ಸುಖಿಯಾದೆ. ಗುರುವಿಗೆ ಯಾಕಂತ ಬಂತು ಅಂದ್ರೆ ಎಲ್ಲರೂ ಏನನ್ನ ತೋರಿಸ್ಬೋದು, ಇಲ್ಲಂತಲ್ಲ. ನಮ್ಮ ಸ್ವರೂಪವನ್ನು ನಮಗೆ ತೋರಿಸ್ಬೇಕಾಗಿದ್ರೆ ಆ ಗುರುವಿನಿಂದ ಸಾಧ್ಯವಿನ ಮತ್ತೆ ಯಾರಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ಜಗತ್ತಿನಲ್ಲಿ ಹಿಂದ ಇವತ್ತು ಅಲ್ಲ, ವರ್ತಮಾನದಲ್ಲ, ಹಿಂದ ಭೂತಕಾಲದಲ್ಲಿ ಪ್ರಾರಂಭದಿಂದ ಮತಗಳು ಬಂದು ನೋಡ್ರಿ, ವೇದಾಂತ ಮತ. ಹಾಗಾಗಿ ಆ ಮತಗಳನ್ನು ಹಿಡಿದು, ಯಾಕಂದ್ರೆ ಇವು ಸುಳ್ಳಲ್ಲ. ಮಂದ ಮತಿಗೆ ವಿಚಾರಿಗೆ ದೈವಪರನಿಗೆ ಚಂದವೆನೆಪ ಕಾಂಡಗಳನ್ನು ಇಂತು ಒರೆಯುವುದು ಅಂತ ಅವರು ಹೇಳ್ಯಾರ. ಬಹಳ ಮುದ್ದಿ ಬಹಳ ಮಂದಿ ಇತ್ತು ಅಂದ್ರೆ ಮಾಡು ಕರ್ಮ ಅಂತ ಹೇಳಿದೆ. ಅದಕ್ಕೂ ಸ್ವಲ್ಪ ತೇಜ್ ಇತ್ತು, ಮಾಡೋ ಉಪಾಸನ ಭಕ್ತಿ ಅನ್ನೋದು. ಅದಕ್ಕೂ ತೇಜ್ ಇದ್ರೆ ಮಾಡು, ಏನ್ ಮಾಡು, ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಅವನಿಗೆ ವಿಚಾರ ಹೇಳಬೇಕು ಗುರು. ಬುದ್ಧಿವಂತ ಶಿಷ್ಯ ವಿಚಾರ ಮಾಡೋ ತಾಕತ್ತಾದ, ನಿದ್ದೆಯಲ್ಲಿ ಆನಂದ ಆಗ್ಯದ, ಎದ್ದಾಗ ಯಾಕೆ ಆಗ್ತಿಲ್ಲ ಅಂತ ವಿಚಾರ ಬಂದವನಿಗೆ ಯಾಕಾಗಿಲ್ಲ ಅಂತ ಅದನ್ನ ಸರಿಯಾಗಿ ತಿಳಿಸೋದದ. ಅಲ್ಲಿ ಮಾಡಿಸೋದೇನ ನಿನಗೆ? ಯಾರಿಗೆ ಮಾಡ್ಬೇಕ್ರಿ? ಮಂದಮತಿಗೆ ತಿಳಿಯಂಗಿಲ್ಲ ಪಾಪ ಅವನಿಗೆ. ಯಾಕ? ಹಿಂದಿನ ಜನ್ಮದ ಪುಣ್ಯ ಸಂಸ್ಕಾರ ಇಲ್ಲ. ಹಂಗಾಗಿ ಅಲ್ಲಿ ಅದು ಹೇಳಬೇಕು. ಕಾಲೇಜಿನಾಗ ಏನ ಪ್ರೌಢಶಾಲೆ ಶಿಕ್ಷೆ ಹೇಳ್ತಾರನ್ರಿ? ಇಲ್ಲ, ಇಲ್ಲಿದಿಲ್ಲೇ ಅಲ್ಲಿದಲ್ಲೇ. ಹಾಗಾಗಿ ಭಕ್ತರಿಗೆ ಹೇಳ್ತಕ್ಕಂಥ ಮುಮುಕ್ಷಿಗಳು ಹೇಳಬಾರ್ದು. ಮುಮುಕ್ಷಿ ಒಂದು ಕಾಲೇಜಿನದ, ಅವನಿಗೆ ಇದು ಹೇಳ್ಕೊಂಡ್ ಕುಂತ್ರೆ ಹಂಗ ಗುರುಗಳಾದವರು ಕೂಡ ಸರಿಯಾಗಿ ವಿಚಾರ ಮಾಡಬೇಕು. ಗುರುಗಳಂದ್ಮೇಲೆ ಗುರುಗಳಂತ ಅಂದಮೇಲೆ ಇದನ್ನೇ ಹೇಳ್ಬೇಕು. ಯಾಕಂದ್ರೆ ದೈವಪುತ್ರರಲ್ಲ ಅವರು, ಗುರುಪುತ್ರರು. ಅಂದಾಗ ಗುರುವಿನಲ್ಲಿ ಬಂದಾಗ ಯಾಕೆ ಬಂದನ ಅಂದ್ರೆ ಅವನಿಗೆ ಬಹುದುಃಖ ಬಂದಿಲ್ಲ. ಆ ದುಃಖ ಬಹಳ ಸಹಿಸಲಾರಂತ ವಿಚಾರ ಮಾಡಿ ಬಂದನ. ಮತ್ತೆ ಆ ಭವದುಃಖದಿಂದ ನಿವೃತ್ತಿ ಮಾರ್ಗವನ್ನು ಹೇಳಬೇಕು, ಪ್ರವೃತ್ತಿ ಮಾರ್ಗ ಹೇಳಬೇಕು. ಮತ್ತೆ ಆ ಒಂದು ಮುಮುಕ್ಷದ ಅಧಿಕಾರಿಗೆ ಮಾಡಪ್ಪ ಕರ್ಮ, ನೀನು ಯಜ್ಞ ಮಾಡು, ಯಾಗ ಮಾಡು, ಜಪ ಮಾಡು, ತಪ ಮಾಡು. ಯಜ್ಞ ಮಾಡು, ತಪ ಮಾಡು, ಜಪ ಮಾಡು. ಯಾರನ್ನು ಕುರಿತು ಜಪ ಮಾಡುತ್ತೆ? ಜಪ ಮಾಡವ್ ನೀನು ಯಾರು? ತಪಸ್ಸು ಮಾಡು, ತಪಸ್ಸು ಮಾಡವ್ ನಾನು ಯಾರು? ಅದೇ ವಿಚಾರ ಮಾಡ್ಬೇಕು. ಸುಮ್ಮನೆ ಮಾಡಂತ ಹೇಳಿದಂತ ಮಾಡದೆ. ಹಾಗಾಗಿ ಆ ಎಲ್ಲ ಕಲ್ಪನೆಗಳನ್ನ ಆ ಸದ್ಗುರುನಾಥ ನಮ್ಮನ್ನ ದೂರ ಮಾಡಿ ಏನು ಉಳಿಸ್ತಾನ? ನಿದ್ದೆಗೆ ಆನಂದ ಹೆಂಗೆ ಉಳಿದಲ್ಲ, ಅದ್ರಾಗ ಎದ್ದಾಗನು ಬರೀ ಆನಂದ ಉಳಿಸ್ತಾನ, ಉಳಿದಲ್ಲ ಕಳಿತಾನ. ನಮಗೇನು ಬೇಕಾಗ್ಯದ? ಆನಂದ ಬೇಕಾಗಿಲ್ಲ. ಹಾಗಾಗಿ ಅಂಥ ಒಂದು ವಿಚಾರವನ್ನ ಮೈತ್ರಾದೇವಿ ಯಜ್ಞವಲ್ಕ ಮಹರ್ಷಿಗಳನ್ನ ಕೇಳಿದ್ದು. ಅದಕ್ಕೆ ಅವರು ಹೇಳಿದರು ಪ್ರಾರಂಭದಲ್ಲಿ, ಏನು ಮಾಡು ಅಂದ್ರೆ ನೀನು ನೆರೆ ಕೇಳು, ಕೇಳಿದದು ಅದನ್ನೊಮ್ಮೆ ಅರಿದದನ್ನೊಮ್ಮೆ ಮರೆಯದರು, ಗುರುಪೀಠದ ತೆರೆದಳು. ತೊರೆ ವಿಷಯಾದಿಗಳನ್ನು ನಿರ್ವಿಷಯದಲ್ಲಿ ಕರಿಗೊಂಡ ನೆಲೆ ನೀನೇ ಸುಖಿಯಪ್ಪಿ ಅಂತ. ಅಲ್ಲಿ ನೆರೆ ಕೇಳೋದಾಗ ಶ್ರವಣ ಕಲಿಸ್ಬೇಕು. ಕೇಳಿದನೊಮ್ಮೆ ಅರಿ ಅಂದ್ರೆ ಮನನ ಮಾಡು, ಸುಮ್ಮನೆ ಕೇಳುವ ಮನೆ ಮಕ್ಕಬೇಡ. ಅರಿದೊಮ್ಮೆ ಮರೆಯೋದು ಅಂದ್ರೆ ನಿಧಿಧ್ಯಾಸನ ಆಗ. ಆ 3 ಅಷ್ಟಾಗಿ ಹೇಳ್ಬಿಟ್ರು, ಇಡೀ ಗ್ರಂಥ ಮುಗಿಸ್ಬಿಟ್ರು. ಅದು ತಿಳಿಲಾರ್ದವ್ರಿಗೆ ಇಷ್ಟೆಲ್ಲ ಹೇಳ್ಕೊಂತ ಬರ್ಬೇಕಾಗಿ ತಿಳಿಲಾರ್ದು. ಯಾಕಂದ್ರೆ ಇಷ್ಟು ಹೇಳಿದ್ರು ತಿಳಿಯೋದು ಕಷ್ಟ. ಆದ್ರೂ ಕೂಡ ನಮಗೂ ನಿಮಗೆಲ್ಲರಿಗೂ ಒಂದು ಪುಣ್ಯ ಅಂತ ತಿಳ್ಕೋಬೇಕು. ನೀವೊಂದು ಸ್ವಲ್ಪ ಮಾತಾಡ್ರಿ, ಸರಿ, ಒಂದು 4 ಮಾತಾಡ್ರಿ. ಆಮೇಲೆ ಇವರು ಪರಿಚಯ ಆಕಸ್ಮಿಕ, ಮತ್ತು ಅದು ಬಹಳ ನೀವು ವಿಚಾರ ಮಾಡ್ತಕ್ಕಂಥ ಮಾತು. ನಿಮಿತ್ತ ಬಾಂಧವರು
ಹೇಳಿ ಕೇಳಿ ನಿಮ್ಗೆ ಬಂದತ್ತು ಬೆಳೆಯಂಗಿಲ್ಲ. ಬೀಗಿಸ್ತದಿಂದ ಆದದ್ದಲ್ಲ ಇದು ಬಂದತ್ತು. ಅವರು ಸುಮಾರು ದಿನ ಈ ನಮ್ಮ ಯೂಟ್ಯೂಬಲ್ಲಿ ಬರುವಂಥ ಪರಮಾಣು ಭೌಗೋದೆ ಜ್ಞಾನ ಶತಕವನ್ನು ಕೇಳಿ, ಅದು ಯಾವ ಮಟ್ಟದಾಗ ಕೇಳಿದ್ರೆ ನೀವು 20 ವರ್ಷ ಕೇಳಿದ್ರಂದ್ರೆ ಅಷ್ಟು ಕೇಳಿಲ್ಲಕ್ಕಂತ ಅನಿಸ್ತಾ ಅವ್ರು ಹೇಳಲೆಕ್ಕ. ಈಗ ಅವ್ರು 4 ಮಾತಿನಲ್ಲಿ ಹೇಳ್ತಾರೆ. ಹಾಗಾಗಿ ಅವರು ಪ್ರವಾಸ ಹೊರಟಾರ. ಸುಮ್ಮನೆ ಎಲ್ಲ ಅವ್ರ ಮನೆಯವರು, ಶ್ರೀಮತಿಯವರು, ಅವರ ಪುತ್ರಿಯರು, ಪುತ್ರ ಈ ಶ್ರೀಶೈಲ ಹೋಗಿ, ಹುಬ್ಬಳ್ಳಿಯಿಂದ ಶ್ರೀಶೈಲ, ಅಲ್ಲಿಂದ ಮಂತ್ರಾಲಯ ಬಂದು ಇದೆಲ್ಲ ಕೇಳಿ ಗುರುಗಳನ್ನು ನಾವು ಭೇಟಿ ಆಗಲೇಬೇಕು, ಅವ್ರನ್ನ ನೋಡಲೇಬೇಕು ಅಂತ ತಿಳ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಹೋಗೋರು ಇಲ್ಲಿಗೆ ಬಂದಾರ ನೋಡ್ರಿ. ಅಂದರೆ ಎಷ್ಟು ಪರಿಣಾಮ ಬೀರ್ತದಂತ ಲೆಕ್ಕ, ಪರಿಣಾಮ ಎಷ್ಟು ಮಾಡ್ತಾವಂತ. ಹಾಗಾಗಿ ಅಂಥ ನಿಮಿತ್ತ ಬಾಂಧವರು ಇಲ್ಲಿ ಬಂದದ್ದು ನೋಡಿ ಅವ್ರ ಮನೆಯವ್ರನ್ನ, ಶ್ರೀಮತಿಯವ್ರನ್ನ, ಅವ್ರ ಮಕ್ಕಳನ್ನ ಅವ್ರು ನೋಡಿ ನನಗೆ ಭಾಳ ಸಂತೋಷ ಆಯ್ತು ನನಗೆ. ಯಾಕಂದರೆ ಎತ್ತಣ ಮಾಮರ, ಎತ್ತಣ ಕೂಗಿಲೆ, ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಅವ್ರ್ಯಾರು, ನಾವ್ಯಾರು, ಊರ್ಯಾರು, ಕೇರಿ ಯಾವುದು, ಹೀಗೆ ಅನಂತ ರೀತಿ ನಮ್ಮ ಪುಣ್ಯ ಅನ್ನೋದು ಒಂದು ಇತ್ತು ಅನ್ನೋದು. ನಾವು ಮೊದಲೇ ಹೇಳ್ತೀವಲ್ಲ, ಚೌಬೆಲೆ ರೊಕ್ಕಿದ್ರೆ ಎಲ್ಲಿಯಾದ್ರೂ ತಿರುಗಾಡಿ ಬರ್ಬೋದು. ಕಾಶಿಗಾದ್ರು ಹೋಗ್ಬೋದು, ಕಾಶ್ಮೀರಕ್ಕಾದ್ರೂ ಹೋಗ್ಬೋದು. ರೊಕ್ಕ ಇದ್ರೆ ಅದೊಂದೇ ಸಾಕು, ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತದೆ. ಪುಣ್ಯ ಇದ್ರೆ ಮಾತ್ರ ನಿಮ್ಮನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತದೆ. ಅದು ಹೊರ ಪುಣ್ಯ ಇತ್ತಂದ್ರೆ ನಿಮಗೆ ಮುಕ್ತರಾಗಿ ಮಾಡ್ತದೆ. ಕಾಮ್ಯ ಕರ್ಮ ಇತ್ತಂದ್ರೆ ಕೈಲಾಸ ಸಿಗ್ತದೆ. ನಿಷ್ಕಾಮ್ಯ ಪುಣ್ಯದ ಬಲ ಇತ್ತಂದರೆ ಭಗವಂತನ ಪಾದಕ್ಕೆ ಮುಡ್ತೀವಿ ನಾವು. ಅಂಥ ಶರಣರು ಬಂದಿದ್ದು ಬಹಳ ಒಳ್ಳೆಯದು. ಅವರಿಗೆ ನಮ್ಮ ವೇದಾಂತ ಬೆಳಗದ ಎಲ್ಲ ಮುಮುಕ್ಷುಗಳ ವತಿಯಿಂದ ನಾವು ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳಿ, ಈಗ ಅಲ್ಲಿ ಒಂದು ಚೇರ್ ಹಾಕ, ಅವರನ್ನು 4 ಇಲ್ಲೇ ಚೇರ್ ಕುಂತು ಮಾತಾಡಿ, ಚೇರ್ ತಗೋರಿ. ಇವ್ರದ್ದು ಮುಗಿದ ಮೇಲೆ ಮಂಗಲ ಮಾಡ್ರಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಸಿದ್ಧಾರೂಢಪ್ಪಗಳ ಪಾದಗಳಿಗೂ ನಮಸ್ಕರಿಸುತ್ತಾ, ಸದ್ಗುರು ಬಸವಾನಂದಪ್ಪಗಳ ಪಾದಗಳ ಸ್ಪರಿಸುತ್ತಾ, ಸದ್ಗುರು ನಿಜಗುಣ ಶಿವಗಳ ಅಪ್ಪಗಳ ಪಾದಗಳನ್ನು ನಮಸ್ಕರಿಸುತ್ತಾ, ಸದ್ಭಕ್ತ ತಾಯಂದಿರೇ, ತಂದೆ ತಾಯಿ ಮಕ್ಕಳೇ, ನಾನು ಈ ಯೂಟ್ಯೂಬ್ನಲ್ಲಿ ಒಂದು ಬರ್ತಕ್ಕಂಥ ನಿಜಗುಣ ಶಿವಗಿಗಳ ಪರಮಾನುಭೂತಿಯನ್ನು ದಿನ ಕೇಳ್ತಾ ಕೇಳ್ತಾ ಒಂದು ಆನಂದ ಆಯಿತು. ಈ ಗುರುವಿನಲ್ಲಿ ಏನು ಮಹತ್ವದ, ಈ ಬೋಧೆಯಲ್ಲಿ ಏನು ಮಹತ್ವದ ಅನ್ನೋದು ಸದ್ಗುರುಗಳ ಆಶೀರ್ವಾದದಿಂದ ಅದು ನನ್ನ ಅಂತಃಕರಣದ ಒಂದು ಬೆಳಕನ್ನ ಚೆಲ್ಲದ್ರ ಅಪ್ಪುಗಳು. ಬಹಳ ಆನಂದ ಆಯ್ತು ನನಗೆ ಕೇಳಿ. ದಿನಾಲು ಕೇಳ್ತಾ ಇದ್ದೆ. ಕೇಳ್ತಾ ಕೇಳ್ತಾ ಏನಿದು ಈ ಪರಮಾನುಭೂತಿಯ ಒಂದು ಉದ್ದೇಶ ಏನದ, ಮಹಾತ್ಮರು ಹೇಳ್ತಕ್ಕಂಥ ಮಾತು ಏನದ, ನಾನು ಯಾರು, ನಾ ಇಲ್ಲಿ ಈ ಜನ್ಮಕ್ಕೆ ಎದಕ್ಕೆ ಬಂದೆ, ಇದನ್ನ ಬಹಳ ಸವಿಸ್ತಾರ ಒಂದು ಸಣ್ಣ ಮಕ್ಕಳಿಗೆ ಸುದ್ದಿ ತಿಳಿಯಂಗ ಬಹಳ ಸವಿಸ್ತಾರ ಹೇಳಿದ್ರು. ನನಗೆ ಕೇಳಿ ಈ ಆತ್ಮದನ್ನ ಕಣ್ಣನ್ನ ತೆರೆಸಿದ್ರು ಮಹಾತ್ಮರು. ಅದಕ್ಕೆ ನನಗೆ ಬಹಳ, ನಾ ಎಲ್ಲಿ ಮಾತಾಡಿಲ್ಲ, ಅಪ್ಪುಗಳ ಆಶೀರ್ವಾದದಿಂದ ನನಗೆ ಇದು ಆಯಿತು. ಅದಕ್ಕೆ ನಾನು ಅಪ್ಪುಗಳ ಪುರಾಣ ಕೇಳ್ಕೊತೆ ಅವ್ರದ್ದು ಪರಮಾನುಭೂತಿಯನ್ನು ಕೇಳ್ತಾ ಬಸವಾನಂದರಪ್ಪರು ಇದಕ್ಕೆ ನಾನು ಬಂದಿದ್ದೆ. ಇಲ್ಲಿ ಭೇಟಿಯಾಗಿದ್ರು ಇವರು ಎಲ್ಲ. ಅಲ್ಲಿಂದ ಆಮೇಲೆ ಮತ್ತೆ ದರ್ಶನ ತಗೋಬೇಕು ಅಪ್ಪವ್ರದ್ದು. ನಾನು ನನ್ನ ಮಕ್ಕಳಿಗೂ ದರ್ಶನ ಮಾಡಿಸ್ಬೇಕು. ಇದು ಸಿಗೋದಲ್ಲ, ಎಲ್ಲಿ ಸಿಗೋದಿಲ್ಲ. ನನಗೆ ತಿಳಿದ ಮಟ್ಟಿಗೆ ಇದು ಎಲ್ಲಿ ಸಿಗೋದಿಲ್ಲ. ಇಂಥ ಮಹಾತ್ಮರ ಪಾದದಲ್ಲಿ, ಇಂಥ ವಾಕ್ಯದಲ್ಲಿ ಸಿಗ್ತದ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಓಂ ನಮಃ ಶಿವ.
ಶಿವಾಯ ನಮೋ 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 ಶಿವಾಯ ಎಲ್ಲರೂ ನಮೋ ಒಂದು ನಿಮಿಷ. ಈಗಾಗಲೇ ತಮ್ಮೆಲ್ಲರಿಗೂ ತಮ್ಮ ಪರಿಚಯದೊಂದಿಗೆ ಈ ಒಂದು ಕಾರ್ಯ ಯಾವ ಮಟ್ಟದಲ್ಲಿ ಯಾರ್ಯಾರಿಗೆ ಪರಿಣಾಮ ಹೇಗೆ ಆಗಿದೆ ಅನ್ನೋದನ್ನು ಈಗಾಗಲೇ ಮಹಾತ್ಮರು ಹೇಳಿದರು. ಭಾಳ ಸಂತೋಷ. ನಾನು ಬಂದು ಹೇಳಿದಾಗಂದೆ ಈಗ ಇಲ್ಲಿವರೆಗೂ ನಾವು ಏನು ಹೇಳಿವೆ ಅದು ಕೂಡ ಸಾರ್ಥಕ ಆಗಿದೆ ಅಂತ ಇವತ್ತು ನಿಶ್ಚಯ ಆಯ್ತು ನೋಡು ನಮ್ಗಂತ ನಾನಂದೆ. ಒಬ್ಬರು ಸಾಕು, ಒಬ್ಬರೇ ಬರ್ಬೇಕಂತಾರೆ. ಅದಕ್ಕಾಗಿ ಎಲ್ಲರಿಗೂ ನಿಮ್ಗೆ ಆಗಿಲ್ಲ ಅಂತ ಅರ್ಥ ಅಲ್ಲ. ಅಷ್ಟು ದೂರದಲ್ಲಿದ್ದರೂ ಕೂಡ ಯಾವುದೋ ಮಾಧ್ಯಮದ ರೂಪದಿಂದ ಬದಲಾವಣೆ ಆಗ್ತಕ್ಕಂಥ ಈ ಕಾಲ ಬಂದಿದೆ ಅಂತ ನಮಗನಿಸ್ತು. ಈಗ ಮುಂದೆ ನಮ್ಮ ಗುರುಸ್ಥಾನಕ್ಕೆ ಅವರು ಆಗಮಿಸಿದ್ದಾರೆ. ಹಾಗಾಗಿ ಆ ದಂಪತಿಗಳು ಸ್ವಲ್ಪ ಈ ಕಡೆ ಬಂದು ಕೂಡಬೇಕಂತ ಅವರಲ್ಲಿ ಇಲ್ಲೇ ಕೂಡ್ರಿ, ಗುರುಸ್ಥಾನ ಇದೆ ಮತ್ತೆ ಬೇರೆ ಅಂತ ಭಾವಿಸ್ಬೇಡ್ರಿ. ಹಾಗೆ ತಾವೆಲ್ಲ ಬಂದಿರಿ, ಭಾಳ ಆನಂದ. ಆವಾಗ ಮತ್ತೆ ಯಾವಾಗಾದ್ರೂ ನಿಮ್ಗೆ ಅನುಕೂಲ ಆದಾಗ ಬರ್ರಿ, ನಮ್ಗೆ ಅನುಕೂಲ. ನಮ್ಮ ಬೆಳಗ್ಗೆ ಬರ್ತದೆ ಎಲ್ಲ ನಮ್ಮ ಬೆಳಗ್ಗೆ ನೋಡ್ರಿ. ಇನ್ನೂ ಭಾಳ ಜನ 2-3 ದಿನ ನಮ್ಗೆ ಕಾರ್ಯದ ವ್ಯತ್ಯಾಸದಿಂದ ಇವತ್ತು ಬರೋಕ್ಕಾಗಿಲ್ಲ. ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡ್ರಿ. ಶಿವಾಯ ನಮೋ 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 श्रीमद जगत गुरु सिद्धारूढ़ स्वामी महाराज की, गुरुनाथ महाराज की, शिवपुत्रेश महाराज की। शिवाय नमो शिवाय नमो शिवाय नमो शिवाय नमो शिवाय नमो श्रीमद जगत गुरु सिद्धारूढ़ स्वामी महाराज की, गुरुनाथ महाराज की, शिवपुत्रेश महाराज की, बसवानंद महाराज की, अभिनव महाराज की, सकल साधु संत महाराज की जय। जय मंगलम जय नमः पार्वती शिवर महादेव।
ಶಿವ 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 ಶಿವಾಯ ನಮ ಓಂ ಶಿವ 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 ಶಿವಾಯ ನಮಃ ಓಂ ಶಿವಾಯ ನಮ ಓಂ 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 ಶಿವಾಯ ನಮ ಓಂ ಶಿವಾಯ ನಮಃ ಓಂ ಶಿವಾಯ ನಮ ಓಂ ಶಿವಾಯ ನಮ ಓಂ ಶಿವಾಯ ನಮಃ ಓಂ ಶಿವಾಯ ನಮ ಓಂ ಶಿವಾಯ ನಮಃ ಓಂ ಶಿವಾಯ ನಮ ಓಂ ಶಿವಾಯ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತರುಂದ ಸಂಘ ಶರಣರ ನಿಜದ ಆನಂದ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತರುಂದ ಸಂಘ ಶರಣರ ನಿಜದ ಮಂಗಲಮಯವಾದ ಜಡಿ ಗುರು ಸಂಘದಿಂದಲೇ ಸಕಲ ಭೇದದ ಅಂಗಮಯವೆನಸೆಂದಿಕೊಂಡು ಭೃಂಗ ಕೀಟದ ನ್ಯಾಯದಂದ ಮಂಗಲಂ ಗುರು ಶಂಕರಾನಂದ ಸಂಘ ಶರಣರ ನಿಜ ಎಲ್ಲಿ ಜನಿಸಿ ಎಲ್ಲಿ ವಾಸಿಸಿದಿ ಎಲ್ಲೆಲ್ಲೋ ತಿರುಗಿ ಬ್ರಹ್ಮತನದಲ್ಲಿ ಬ್ರಹ್ಮ ಬೋಧಿಸಿದೆ ಕಲ್ಲು ಹೃದಯದ ಕಾಲದೂತರು ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣದ ಬಾಧೆ ತೊಲಗಿಸಿ ಚಿನ್ಮಯಾತ್ಮನ ಬೋಧೆ ನೆಲೆಸಿದೆ ಮಂಗಲಂ ಗುರು ಶಂಕರಾನಂದ ಭಕ್ತರಿಂದ ಸಂಘ ಶರಣರ ನಿಜದ ಆನಂದ ನೀ ಜನಿಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮ ನಿಮಗೆ ಗುಣವ ಸಲುವಿದ ಸ್ವಾಮಿ ಅಂತವರು ವ್ಯಾಸಹರ ಗುರು ಶೇಷನಂದರ ಕಾಸ ವಿದ್ಯೆಯ ಕಲಿತು ಕೆಲದಿನ ಭೂಷಣಕ್ಕೆ ಭೂಷಣವನೆನಿಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ ಮಂಗಲ ಗುರು ಶಂಕರಾನಂದ ಮಾ ಭಕ್ತರಿಂದ ಸಂಘ ಶರಣರ ನಿಜದ ಆನಂದ ಒಡವಿಯೋಳ್ ವೇದಾಂತ ಒಡೆಯಾನೋ ಜಡಿ ದೇವನಿವನು ನುಡಿದ ತತ್ವಮಶಿಯ ವಾಕ್ಯವನು ಕರುಣೆಯಿಂದಲೇ ಸುರಿದ ಅಮೃತ ಕರುಣದಲ್ಲಿ ಕೃಪೆ ಮಾಡಿಕೊಂಡು ಜನನ ಮರಣದ ಬಾಧೆ ತೊಲಗಿಸಿ ಚಿನ್ಮಯಾತ್ಮನ ಬೋಧೆ ನೆಲೆಸಿದಿ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತರುಂದ ಸಂಘ ಶರಣರ ನಿಜದ ಆನಂದ ಸಂಘ ಶರಣರ ನಿಜದ ಆನಂದ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನವ್ ನಿಜಗುಣ ಮಹಾರಾಜ್ की सकल साधु संत महाराज की जय मंगलम जय नमः पार्वती शिवर महादेव ಹಂಗೆ ಹೊಡ್ಬಿಡು ಒಂದು ಇಲ್ಲ ಈಗ ಮಾಡಿ ಕರ್ಪೂರ ಹಚ್ಚು ಕರ್ಪೂರ ಹಂಗೆ ಬೆಳಿಗ್ಗೆ ಹೊಡೆದ್ಬಿಟ್ರೆ ಮಂಗಳಾಡೋದೇನು ಬೇಡ
ಎಲ್ಲಿ ಹಾಸ್ಪಿಟಲ್ Okay. Done. ಇಲ್ಲ श्रीमद जगद्गुरु सिद्धार्थ महाराज की जय, गुरुनाथ महाराज की जय, शिवपुत्रेश महाराज की जय, बसवानंद महाराज की जय, जय मंगलम जय नमः पार्वती शिवर महादेव। कवर कोट ಕಾಯಿ ಬೇರೆ ಒಂದೇನೊಂದು ಕವರ್ ಕೊಡೋಣ ಬಂದ್ ಮಾಡು.